यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्। यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। महाभारत 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 महाभारत। ಹಸ್ತಿನಾಪುರ ಹೆಸರಿನ ನಗರದಲ್ಲಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಈ ಮೂವರು ಅಣ್ಣ ತಮ್ಮಂದಿರಿದ್ದರು. ಈ ಮೂವರನ್ನು ಪಿತಾಸಮನರಾದ ಭೀಷ್ಮರು ತನ್ನ ಪುತ್ರರಂತೆ ಲಾಲನೆ ಪಾಲನೆ ಮಾಡಿದರು. ಪಾಂಡು ಯುವ ಧನುರ್ವಿದ್ಯದಲ್ಲಿ ವಿಶೇಷ ಪರಿಣತನಾಗಿದ್ದ. ಧೃತರಾಷ್ಟ್ರನ ಶರೀರ ಶಕ್ತಿ ಅಪೂರ್ವವಾಗಿತ್ತು ಮತ್ತು ವಿದುರ ದೊಡ್ಡ ಜ್ಞಾನಿಯಾಗಿದ್ದ. ಆದರೆ ಧೃತರಾಷ್ಟ್ರ ಕುರುಡ ಮತ್ತು ವಿದುರ ಯುವ ದಾಸಿ ಪುತ್ರ. ಆದ್ದರಿಂದ ಈ ಇಬ್ಬರು ರಾಜ್ಯ ಆಳಲು ಯೋಗ್ಯರಲ್ಲ. ಹಾಗಾಗಿ ಭೀಷ್ಮರು ಪಾಂಡುವಿಗೆ ರಾಜ್ಯಾಭಿಷೇಕ ಮಾಡಿದರು. ಗಾಂಧಾರ ದೇಶದ ರಾಜ ಸುಬದ. ಇವನಿಗೆ ಗಾಂಧಾರಿ ನಾಮದ ಮಗಳು. ಇವಳೊಂದಿಗೆ ಧೃತರಾಷ್ಟ್ರನ ವಿವಾಹವಾಯಿತು. ಆದರೆ ಗಾಂಧಾರಿ ಶ್ರೇಷ್ಠ ಪತಿವ್ರತಿಯಾಗಿದ್ದಳು. ತನ್ನ ಪತಿ ಜನ್ಮದಿಂದಲೇ ಅಂಧರು ಎಂದು ತಿಳಿಯುತ್ತಲೇ ಗಾಂಧಾರಿಯು ಮರಣ ಪರ್ಯಂತ ತನ್ನ ಕಣ್ಣಿಗೆ ವಸ್ತ್ರದ ತುಂಡನ್ನು ಕಟ್ಟಿಕೊಂಡಳು. ಕುಂತಿಯ ಮದುವೆ ಪಾಂಡುರಾಜನೊಂದಿಗೆ ಆಯಿತು. ಕೆಲವು ದಿನದ ನಂತರ ಭೀಷ್ಮನು ಪಾಂಡುವಿನ ಎರಡನೇ ಮದುವೆ ಮಾಡುವ ನಿಶ್ಚಯ ಮಾಡಿದ. ನಂತರ ಅವನು ಮಾದ್ರ ದೇಶದ ರಾಜನ ತಂಗಿ ಮಾದ್ರಿಯೊಂದಿಗೆ ಪಾಂಡುವಿನ ವಿವಾಹ ಮಾಡಿದ. ನಂತರ ಭೀಷ್ಮನು ವಿದುರನ ಮದುವೆಯೂ ಮಾಡಿಸಿದ. ಈ ಪ್ರಕಾರ ಮೂವರ ಮದುವೆಯೂ ಮಾಡಿಸಿ ಭೀಷ್ಮ ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತನಾದ. ವಿವಾಹದ ನಂತರ ಪಾಂಡುರಾಜನು ದಿಗ್ವಿಜಯಕ್ಕೆ ಹೋಗಿ ಬಹುದೊಡ್ಡ ಸಂಪತ್ತನ್ನು ತಂದನು ಮತ್ತದನ್ನು ಧೃತರಾಷ್ಟ್ರ, ಭೀಷ್ಮ ಮತ್ತು ಸತ್ಯವತಿ ಇವರ ಸ್ವಾಧೀನ ಮಾಡಿದ. ದಿಗ್ವಿಜಯದ ನಂತರ ಪಾಂಡುರಾಜ ಕುಂತಿ ಮತ್ತು ಮಾದ್ರಿ ಈ ತನ್ನ ಎರಡೂ ಹೆಂಡತಿಯರನ್ನು ಕರೆಕೊಂಡು ಬೇಟೆಯ ನಿಮಿತ್ತ ಹಿಮಾಲಯದ ಅರಣ್ಯಕ್ಕೆ ಹೋಗಿ ನಿಂತ. ಇದೇ ಸಮಯದಲ್ಲಿ ಗಾಂಧಾರಿ ಗರ್ಭವತಿಯಾದಳು. ಆದರೆ 2 ವರ್ಷವಾದರೂ ಅವಳಿಗೆ ಪ್ರಸವನ ಆಗಲಿಲ್ಲ. ಮತ್ತು ಅದೇ ವೇಳೆ ರಾಜದರಬಾರಿಗೆ ಒಂದು ಸಂತೋಷದ ಸುದ್ದಿ ಬಂತು. ಕಾಡಿಗೆ ಹೋದ ಪಾಂಡುರಾಜನಿಗೆ ಕುಂತಿಯಿಂದ ಒಂದು ಅತ್ಯಂತ ಸುಂದರವಾದ ಮಗು ಜನಿಸಿತು. ಈ ಮಗುವಿನ ಹೆಸರು ಯುಧಿಷ್ಠಿರ್. ಎಲ್ಲ ಪ್ರಜೆಗಳಿಗೆ ಅತ್ಯಂತ ಆನಂದವಾಯಿತು. ಆದರೆ ಗಾಂಧಾರಿಗೆ ಮಾತ್ರ ಇದರಿಂದ ಸಂತೋಷವಾಗಲಿಲ್ಲ. ನನ್ನಿಂದ ಮುಂಚೆ ಕುಂತಿಗೆ ಮಗು ಅಂದರೆ ನಾಳೆ ಹಸ್ತಿನಾಪುರದ ರಾಜ ಅವನೇ ಆಗುತ್ತಾನೆ. ನನ್ನ ಪತಿ ಕುರುಡ ಎಂದು ರಾಜ್ಯ ಸಿಗಲಿಲ್ಲ, ಇನ್ನು ಮುಂದೆ ಸಿಗುವುದು ಶಕ್ಯವಿಲ್ಲ. ಇದರಿಂದ ಗಾಂಧಾರಿ ದಿನರಾತ್ರಿ ಚಡಪಡಿಸತೊಡಗಿದಳು, ಕ್ರೋಧಿತಳಾದಳು. ನಂತರ ಒಂದು ದಿನ ಕ್ರೋಧದಿಂದ ಅವಳು ತನ್ನ ಹೊಟ್ಟೆಗೆ ಜೋರಾಗಿ ಹೊಡೆಯಲಾರಂಭಿಸಿದಳು.
ಇದರಿಂದ ಏನಾಯ್ತು ಗೊತ್ತಾ? ಅವಳ ಹೊಟ್ಟೆಯೊಳಗಿದ್ದ ಗರ್ಭಕೋಶ ಒಡೆಯಿತು. ಆ ಗರ್ಭಕೋಶದಲ್ಲಿ ಉಂಗುರದಷ್ಟು ಆಕಾರದ 101 ಜೀವಗಳು ಇದ್ದವು. ನನ್ನ ಈ ತಪ್ಪಿನ ಪರಿಣಾಮ ಏನಾಯಿತು ಎಂದು ಗೊತ್ತಾದ ಮೇಲೆ ಗಾಂಧಾರಿ ದುಃಖದಿಂದ ಉಚ್ಚಳಂತೆ ಆಕ್ರೋಶ ಮಾಡಲಾರಂಭಿಸಿದಳು. ಅದೇ ವೇಳೆ ಭಗವಾನ್ ವ್ಯಾಸರು ಅಲ್ಲಿಗೆ ಬಂದರು. ನಡೆದ ಪ್ರಕರಣದ ಅರಿವು ಅವರಿಗಾಯಿತು. ನಂತರ ವ್ಯಾಸರು ತುಪ್ಪದಿಂದ ತುಂಬಿದ 101 ಮಡಕೆಗಳನ್ನು ತಂದರು. ನಂತರ ಪ್ರತಿ ಒಂದು ಮಡಕೆಗೆ ಉಂಗುರದಷ್ಟಿರುವ ಒಂದೊಂದು ಜೀವ ಜಂತುವನ್ನು ಹಾಕಿದರು. ನಂತರ ಎಲ್ಲ ಮಡಕೆಯನ್ನು ಮುಚ್ಚಿಟ್ಟರು. ನಂತರ ವ್ಯಾಸರು ಗಾಂಧಾರಿಗೆ ಹೇಳಿದರು, ಇಲ್ಲಿ ಕೇಳು ಗಾಂಧಾರಿ, ಇದರಿಂದ ಒಂದು ಮಡಕೆಯ ಮುಚ್ಚಳವನ್ನು 1 ವರ್ಷದ ನಂತರ ತೆಗೆ ಮತ್ತು ಅದರಿಂದ ಒಂದು ಮಗುವನ್ನು ಹೊರಗೆ ತೆಗೆ. ಅದರ ನಂತರ ಪ್ರತಿ ತಿಂಗಳಿಗೆ ಒಂದೊಂದು ಮಡಕೆಯಿಂದ ಒಂದೊಂದು ಮಗುವನ್ನು ಹೊರಗೆ ತೆಗೆ. ಅಂದರೆ ನಿನಗೆ 100 ಪುತ್ರರು ಮತ್ತು 1 ಕನ್ಯೆಯು ಪ್ರಾಪ್ತವಾಗುವುದು. ವ್ಯಾಸರು ಹೇಳಿದ ಪ್ರಕಾರ ಗಾಂಧಾರಿ ಮಾಡಿದಳು. ಅವಳಿಗೆ 100 ಪುತ್ರರು ಮತ್ತು 1 ಕನ್ಯೆಯು ಪ್ರಾಪ್ತವಾಯಿತು. ಮೊದಲ ಮಡಿಕೆಯಿಂದ ದುರ್ಯೋಧನನ ಜನ್ಮವಾಯಿತು. ಅದೇ ವೇಳೆ ಎಲ್ಲ ಕಡೆ ಅಪಶಕುನ ಕಾಣಿಸಿತು. ಅರಮನೆಯ ಎದುರು ಕಾಗೆ, ನರಿ, ಹುಲಿ, ಹದ್ದು ಕರ್ಕಶ ಸ್ವರದಲ್ಲಿ ಕೂಗಲಾರಂಭಿಸಿದವು. ಅಗ್ನಿಯು ಉರಿಯಲಾರಂಭಿಸಿತು. ಪ್ರಚಂಡವಾದ ಗುರುಗಾಳಿ ಬಂತು. ದುರ್ಯೋಧನನ ಬೆನ್ನಲ್ಲೇ ಜನಿಸಿದ ಧೃತರಾಷ್ಟ್ರನ ಮಕ್ಕಳಿಗೆ ಕೌರವ ಎಂದು ಹೇಳುತ್ತಾರೆ. ಹಸ್ತಿನಾಪುರದಲ್ಲಿ ಇದೆಲ್ಲ ನಡೆಯುತ್ತಿರುವ ಸಮಯ ಪಾಂಡುರಾಜ ತನ್ನ 2 ಮಡದಿಯರೊಂದಿಗೆ ಹಿಮಾಲಯದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ. ಒಂದು ದಿನ ಪಾಂಡುರಾಜ ನಿತ್ಯದ ಹಾಗೆ ಶಿಕಾರಿಗಾಗಿ ತಿರುಗುತ್ತಿರುವಾಗ ಒಂದು ಜಿಂಕೆಯನ್ನು ಹರಣಿಯೊಂದಿಗೆ ತಿರುಗುವುದನ್ನು ನೋಡಿದ. ಪಾಂಡುರಾಜ ಅದರ ಮೇಲೆ ಬಾಣ ಹೊಡೆದು ಆ ಜಿಂಕೆಯನ್ನು ಗಾಯಗೊಳಿಸಿದ. ಆದರೆ ಅದು ನಿಜವಾದ ಜಿಂಕೆ ಆಗಿರಲಿಲ್ಲ. ಪ್ರತಿದಿನ ಜಿಂಕೆ ರೂಪ ತಾಳಿ ತನ್ನ ಮಡದಿಯ ಜೊತೆ ತಿರುಗುತ್ತಿದ್ದ ಕರ್ದಮ್ ಹೆಸರಿನ ಋಷಿಯಾಗಿದ್ದ. ಬಾಣದ ಘಾತದಿಂದ ಗಾಯಗೊಂಡಿರುವ ಜಿಂಕೆಯು ಮಾನವನ ಭಾಷೆಯಿಂದ ಹೇಳಿತು, ರಾಜ, ನಾನು ನನ್ನ ಮಡದಿಯೊಂದಿಗೆ ಏಕಾಂತದಲ್ಲಿ ತಿರುಗುತ್ತಿದ್ದಾಗ ನೀನು ನನ್ನ ಬೇಟೆಯಾಡಿದೆ. ದೇವರು ನಿನ್ನ ಅವಸ್ಥೆಯನ್ನು ಇದೇ ರೀತಿ ಮಾಡಲಿ ಎಂದು ಶಾಪ ಕೊಟ್ಟು ಕರ್ದಮ ಋಷಿಯು ಒದ್ದಾಡುತ್ತಾ ತನ್ನ ಮಡದಿಯೊಂದಿಗೆ ಪ್ರಾಣ ತ್ಯಜಿಸಿದರು. ಈ ಘಟನೆಯಿಂದ ಪಾಂಡುವಿನ ಮನಸ್ಸಿಗೆ ಬಹುದೊಡ್ಡ ಆಘಾತವಾಯಿತು. ಅವ ದಿನದಿಂದ ದಿನ ಮೌನವಾಗತೊಡಗಿದ. ಚಿಂತಾಗ್ರಸ್ತನಾದ. ಇನ್ನು ಬೇಡ ಈ ರಾಜ್ಯ, ಬೇಡ ಆ ಸಂಸಾರ, ಇನ್ನು ಇಲ್ಲೇ ಅರಣ್ಯದಲ್ಲೇ ತಪಸ್ಸು ಮಾಡಿ ಆಯುಷ್ಯವನ್ನು ಕಳೆಯೋಣ ಎಂದು ನಿರ್ಧರಿಸಿದ. ಅವ ತನ್ನ 2 ಮಡದಿಯರಿಗೆ ಎಲ್ಲಾ ವಿಷಯಗಳನ್ನು ತಿಳಿಸಿದ. ಅವರನ್ನು ಹಸ್ತಿನಾಪುರಕ್ಕೆ ಧೃತರಾಷ್ಟ್ರನಲ್ಲಿಗೆ ಹಿಂದಿ ಹೋಗಲು ಹೇಳಿದ. ಆದರೆ 2 ರಾಣಿಯರು ಪಾಂಡುರಾಜನೊಂದಿಗೆ ಅರಣ್ಯದಲ್ಲಿ ನಿಂತು ತಪಸ್ಸು ಮಾಡುವ ನಿರ್ಧಾರ ಮಾಡಿದರು. ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾರೆ. ತಪಸ್ಸು ಮಾಡಿದರೂ ಮಹಾರಾಜರ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ, ಶಾಂತಿಯು ಲಭಿಸುವುದಿಲ್ಲ. ನಾವು ಎಷ್ಟೇ ತಪಸ್ಸು ಮಾಡಿದರೂ ನಾವು ಸಂತಾನಹೀನರು, ನಮ್ಮ ಮೃತ್ಯುವಿನ ನಂತರ ನಮ್ಮ ವಂಶ ನಾಶವಾಗುತ್ತದೆ ಎಂದು ಯೋಚಿಸಿ ಅಧಿಕ ದುಃಖಿತನಾಗುತ್ತಾನೆ. ಪಾಂಡುವಿನ ಮನಸ್ಸಿನ ಭಾವನೆ ತಿಳಿದು ಕುಂತಿಯು ತನ್ನ ಪೂರ್ವ ಆಯುಷ್ಯದಲ್ಲಿಯ ಒಂದು ರಹಸ್ಯವನ್ನು ಹೇಳುವ ನಿರ್ಧಾರ ಮಾಡುತ್ತಾಳೆ. ಅವಳು ಪಾಂಡುವಿಗೆ ಹೇಳಿದಳು, ಇಷ್ಟರವರೆಗೆ ನಾನು ಯಾರಿಗೂ ಹೇಳದ ಒಂದು ರಹಸ್ಯವನ್ನು ಈಗ ನಿಮಗೆ ಹೇಳುತ್ತೇನೆ. ನಾನು ದುರ್ವಾಸನ ಮುನಿಯ ಮನಸಾರೆ ಸೇವೆ ಮಾಡಿದ್ದೇನೆ. ಅದರಿಂದ ಪ್ರಸನ್ನರಾದ ಅವರು ನನಗೆ ಕೆಲವು ಮಂತ್ರವನ್ನು ಕಲಿಸಿದರು ಮತ್ತು ಹೇಳಿದರು, ಈ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಆಹ್ವಾನಿಸುತ್ತೀಯಾ ಆ ದೇವತೆಯು ಪ್ರತ್ಯಕ್ಷವಾಗಿ ನಿನಗೆ ಮಗುವನ್ನು ಕೊಡುತ್ತದೆ. ನಿಮ್ಮ ಆಜ್ಞೆ ಇದ್ದರೆ ನಾನು ದೇವತೆಯನ್ನು ಆಹ್ವಾನಿಸುತ್ತೇನೆ. ಯಾವ ದೇವರನ್ನು ಆಹ್ವಾನಿಸಲಿ ಹೇಳಿ. ಪಾಂಡುವಿನ ಆಜ್ಞೆಯ ಮೇರೆಗೆ ಮಂತ್ರ ಜಪಿಸಿ ಕುಂತಿಯು ಯಮದೇವನನ್ನು ಆಹ್ವಾನಿಸುತ್ತಾಳೆ. ಯಮಧರ್ಮ ಪ್ರತ್ಯಕ್ಷವಾಗುತ್ತಾನೆ. ಅವನಿಂದ ಕುಂತಿಗೆ ಯುಧಿಷ್ಠಿರ್ ಹೆಸರಿನ ಪುತ್ರವಾಗುತ್ತದೆ. ನಂತರ ವಾಯುವಿನಿಂದ ಭೀಮ ಈ 2ನೇ ಪುತ್ರ ಪ್ರಾಪ್ತವಾಗುತ್ತದೆ.
ಇವ ಹುಟ್ಟಿದ 10ನೇ ದಿನದಲ್ಲಿ ಅವನನ್ನು ಹಿಡಿದುಕೊಂಡು ಕುಂತಿ ಸೂರ್ಯ ಮಂದಿರಕ್ಕೆ ದರ್ಶನಕ್ಕಾಗಿ ಹೋದಳು. ಇದರ ನಂತರ ಲೋಕದ ಶ್ರೇಷ್ಠ ಪುತ್ರ ಪ್ರಾಪ್ತಿಗಾಗಿ ಕುಂತಿಯು ಇಂದ್ರ ದೇವತೆಯನ್ನು ಆಹ್ವಾನಿಸುತ್ತಾಳೆ. ನಂತರ ಇಂದ್ರ ದೇವತೆಯಿಂದ ಕುಂತಿಗೆ ಅರ್ಜುನ ಎಂಬ 3ನೇ ಮಗ ಪ್ರಾಪ್ತವಾಗುತ್ತದೆ. ನಂತರ ಕುಂತಿಯು ಮಾದ್ರಿಗೆ ಅಶ್ವಿನಿ ಕುಮಾರರ ಮಂತ್ರ ಕಳಿಸಿದಳು. ಮಾದ್ರಿಯು ಆ ಮಂತ್ರದಿಂದ ಅಶ್ವಿನಿ ಕುಮಾರರನ್ನು ಆಹ್ವಾನಿಸಿದಳು. ನಂತರ ಅವರಿಂದ ನಕುಲ ಮತ್ತು ಸಹದೇವ ಹೀಗೆ 2 ಮಕ್ಕಳು ದೊರಕಿದರು. ಯುಧಿಷ್ಠಿರ್, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಇವರು ಕುಂತಿ ಮತ್ತು ಮಾದರಿಯ 5 ಮಕ್ಕಳು. ಮುಂದೆ ಇವರೇ ಪಾಂಡವರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಪಾಂಡುರಾಜನು ದಿನದಿಂದ ದಿನ ಹತಾಶೆಯಿಂದ ಬಳಲಿ ಶಕ್ತಿಹೀನನಾದ. ನಂತರ ಅದೇ ಅವಸ್ಥೆಯಲ್ಲಿ ಒಂದು ದಿನ ಅಚಾನಕವಾಗಿ ಪಾಂಡುರಾಜನ ಮರಣವಾಯಿತು. ದುಃಖದ ಭರದಲ್ಲಿ ಪಾಂಡುರಾಜನ ಮೃತದೇಹದ ಮೇಲೆ ಮಾಧುರಿಯೂ ಕುಸಿದಳು. ಅಲ್ಲೇ ಅವಳದ್ದು ಪ್ರಾಣವೂ ಹೋಯಿತು. ನಂತರ ಋಷಿಮುನಿ, ಕುಂತಿ, ಪಂಚಪಾಂಡವರು ಪಾಂಡು ಮತ್ತು ಮಾದ್ರಿಯ ಮೃತದೇಹವನ್ನು ಹಿಡಿದುಕೊಂಡು ಎಲ್ಲರೂ ಹಸ್ತಿನಾಪುರಕ್ಕೆ ಬಂದರು. ಮುನಿಗಳು ಧೃತರಾಷ್ಟ್ರನಿಗೆ ನಡೆದ ಎಲ್ಲಾ ಸಂಗತಿಯನ್ನು ಹೇಳಿ ಕುಂತಿ ಮತ್ತು ಪಂಚಪಾಂಡವರನ್ನು ಧೃತರಾಷ್ಟ್ರನಲ್ಲಿ ಬಿಟ್ಟು ಹಿಂತಿರುಗಿದರು. ಬಕಾಸುರನನ್ನು ಭೀಮನು ಕೊಂದನು. ನಂತರ ಪಾಂಡವರು ಉತ್ತರದ ಕಡೆ ತೆರಳಿದರು. ನಡೆಯುತ್ತಾ ಹೋಗುವಾಗ ದಾರಿಯಲ್ಲಿ ಅವರಿಗೊಂದು ಬ್ರಾಹ್ಮಣರ ಗುಂಪು ಸಿಕ್ಕಿತು. ಧರ್ಮರಾಯನು ಅವರಲ್ಲಿ ಕೇಳಿದ, ಪುರೋಹಿತರೇ, ನೀವು ಎಲ್ಲಿ ಹೋಗುತ್ತಿದ್ದೀರಿ? ಬ್ರಾಹ್ಮಣರು ಹೇಳಿದರು, ಪಾಂಚಾಲ ದೇಶಕ್ಕೆ. ಧರ್ಮರಾಜ ಕೇಳಿದ, ಏನು ವಿಶೇಷ? ಬ್ರಾಹ್ಮಣರು ಹೇಳಿದರು, ಪಾಂಚಾಲ ದೇಶದ ರಾಜ ದ್ರುಪದನ ಮಗಳ ಸ್ವಯಂವರವಿದೆ. ಆ ದ್ರೌಪದಿಯ ಸ್ವಯಂವರದಲ್ಲಿ ಏನಾದರೂ ದಕ್ಷಿಣ ಸಿಗಬಹುದು ಎಂದು ನಾವು ಪಾಂಚಾಲ ದೇಶಕ್ಕೆ ಹೋಗುತ್ತಿದ್ದೇವೆ. ಧರ್ಮರಾಜ ಹೇಳಿದ, ದ್ರೌಪದಿಯು ಯಾರನ್ನು ವರಿಸುವುದು ಎಂಬುದು ಗೊತ್ತಿದೆಯೇ ನಿಮಗೆ? ಬ್ರಾಹ್ಮಣರು ಹೇಳಿದರು, ಮಹಾರಾಯ, ಯಾರಿಗೊತ್ತು ಯಾರನ್ನಂತ? ಅವಳ ತಂದೆ ಒಂದು ಕಷ್ಟದ ಪಣ ಇಟ್ಟಿದ್ದಾನೆ, ಗುರಿ ಸಾಧಿಸುವ ಪಣ. ಆ ಪಣವನ್ನು ಯಾರು ಗೆಲ್ಲುತ್ತಾರೋ ಅವರಿಗೆ ದ್ರೌಪದಿ ಸಿಗಬಹುದು. ಅರ್ಜುನ ಇವರ ಮಾತುಗಳನ್ನು ಕೇಳುತ್ತಿದ್ದ. ಅವ ವಿಚಾರ ಮಾಡಿದ, ಗುರಿ ಸಾಧಿಸುವ ಪಣವೇ? ಹಾಗಾದರೆ ಅದನ್ನು ನಾನು ಖಂಡಿತ ಗೆಲ್ಲುವೆ. ನಾನು ಕೂಡ ಸ್ವಯಂವರಕ್ಕೆ ಹೋಗಬೇಕು. ಅರ್ಜುನ ಕುಂತಿಗೆ ಹಾಗೂ ತನ್ನ ಇತರ ಸಹೋದರರಿಗೆ ಈ ವಿಚಾರವನ್ನು ಹೇಳಿದ. ಎಲ್ಲರೂ ಹೇಳಿದರು, ನಿನ್ನ ಈ ವಿಚಾರ ಬಹಳ ಒಳ್ಳೆಯದಿದೆ. ದ್ರೌಪದಿಯ ಸ್ವಯಂವರಕ್ಕೆ ನಾವು ಪಾಂಚಾಲ ದೇಶಕ್ಕೆ ಹೋಗೋಣ. ಆದರೆ ಧರ್ಮರಾಯ ಹೇಳಿದ, ಸ್ವಯಂವರಕ್ಕೆ ನಾವು ಹೋಗೋಣ, ಆದರೆ ಕ್ಷತ್ರಿಯರ ವೇಷದಲ್ಲಲ್ಲ, ಬ್ರಾಹ್ಮಣರ ವೇಷದಲ್ಲಿ. ಅಲ್ಲಿ ಯಾರಿಗೂ ನಮ್ಮ ಪರಿಚಯವಾಗಬಾರದು. ಎಲ್ಲರೂ ಹೇಳಿದರು, ಸರಿ. ನಂತರ ಎಲ್ಲರೂ ಬ್ರಾಹ್ಮಣರ ವೇಷವನ್ನು ಧರಿಸಿದರು. ಮತ್ತೆ ನಡೆಯುತ್ತಾ ಅವರು ದ್ರುಪದನ ರಾಜಧಾನಿಗೆ ಬಂದು ಒಂದು ಕುಂಬಾರನ ಕುಟೀರದಲ್ಲಿ ನೆಲೆಸಿದರು. ಮರುದಿನ ಸ್ವಯಂವರವಾಗಿತ್ತು. ಸ್ವಯಂವರದ ಮಂಟಪ ಜನರಿಂದ ತುಂಬಿತ್ತು. ದೇಶ ವಿದೇಶದ ರಾಜ ಮಹಾರಾಜರು, ರಾಜಪುತ್ರರು ಅಲ್ಲಿಗೆ ಬಂದಿದ್ದರು. ಮಂಟಪದ ಬಲಭಾಗದಲ್ಲಿ ಕ್ಷತ್ರಿಯರು ಮತ್ತು ಎಡಭಾಗದಲ್ಲಿ ಬ್ರಾಹ್ಮಣರು ಕುಳಿತಿದ್ದರು. ಪೂರ್ಣ ಮಂಟಪವು ತಳಿರು ತೋರಣ, ಬಣ್ಣ ಬಣ್ಣದ ಪರದೆಗಳಿಂದ ಶೃಂಗಾರಿಸಲ್ಪಟ್ಟಿತ್ತು. ಸೇವಕರೆಲ್ಲ ತಮ್ಮ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಅಷ್ಟರಲ್ಲಿ ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ ಸಭಾಮಂಟಪಕ್ಕೆ ಬಂದ. ಅವಳ ಹಿಂದೆ ಹಿಂದೆ ರಾಜಕನ್ಯೆಯಾದ ದ್ರೌಪದಿಯು ಮಂಟಪಕ್ಕೆ ಬಂದಳು. ಅವಳ ಸುಂದರತೆಯನ್ನು ನೋಡುತ್ತಾ ಸಭಾಮಂಟಪದಲ್ಲಿದ್ದ ಜನರು ಸ್ತಬ್ಧರಾದರು. ಅವಳ ಸಹೋದರ ಅವಳಿಗೆ ರಾಜ ಮಹಾರಾಜರ ಪರಿಚಯ ಮಾಡಿಕೊಡುತ್ತಿದ್ದ. ಸ್ವಯಂವರ ಮಂಟಪದಲ್ಲಿ ದುರ್ಯೋಧನ, ಅಶ್ವತ್ಥಾಮ, ಜಯಸಿಂಹ, ವಿರಾಟ, ಕರ್ಣ, ಮಹಾರಾಜ ಜರಸಂಧ ಮುಂತಾದ ದೊಡ್ಡ ದೊಡ್ಡ ವೀರರಿದ್ದರು. ಅಲ್ಲದೆ ಬಲರಾಮ, ಶ್ರೀಕೃಷ್ಣ, ಭಗದತ್ತ ಮತ್ತು ಶಲ್ಯ
ಈಗ ಅನೇಕ ರಾಜಮಹಾರಾಜರು ರಾಜಕುಮಾರರು ಉಪಸ್ಥಿತರಿದ್ದರು. ಇನ್ನೊಂದು ಬದಿಯಲ್ಲಿ ಬ್ರಾಹ್ಮಣರು ಕುಳಿತಿದ್ದರು. ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ ತನ್ನ ಎತ್ತರದ ಸ್ವರದಲ್ಲಿ ಸಭೆಯಲ್ಲಿದ್ದವರಿಗೆ ಹೇಳಿದ, ಇಲ್ಲಿ ಒಂದು ಧನುಷ್ಯ ಬಾಣವನ್ನು ಇಟ್ಟಿದ್ದೇವೆ. ಅದರ ಎದುರಲ್ಲಿ ಒಂದು ನೀರಿನ ಪಾತ್ರೆ ಇದೆ. ಆ ಪಾತ್ರೆಯ ನೇರ ಮೇಲೆ ಸರಿಯಾದ ಮಧ್ಯಭಾಗದಲ್ಲಿ ಒಂದು ಯಂತ್ರವು ತಿರುಗುತ್ತಿದೆ. ಆ ಯಂತ್ರಕ್ಕೆ ಒಂದು ಮತ್ಸ್ಯವನ್ನು ಸಿಕ್ಕಿಸಿದ್ದೇವೆ. ಆ ಮತ್ಸ್ಯದ ಕಣ್ಣಿಗೆ 5 ಬಾಣಗಳನ್ನು ಹೊಡೆಯಬೇಕು. ಆದರೆ ಒಂದು ಶರ್ತವಿದೆ. ನೇರವಾಗಿ ಮೀನಿನ ಕಣ್ಣು ನೋಡಿ ಬಾಣವನ್ನು ಹೊಡೆಯುವುದಲ್ಲ. ಕೆಳಗೆ ಪಾತ್ರೆಯಲ್ಲಿದ್ದ ನೀರಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಮೇಲೆ ತಿರುಗುವ ಮೀನಿನ ಕಣ್ಣನ್ನು ಛೇದಿಸಬೇಕು. ಯಾರ ಬಾಣವು ಮೀನಿನ ಕಣ್ಣನ್ನು ಛೇದಿಸುತ್ತದೋ ಅವರಿಗೆ ನನ್ನ ತಂಗಿ ವರಮಾಳೆಯನ್ನು ಹಾಕುವಳು. ದೃಷ್ಟದ್ಯುಮ್ನನ ಮಾತು ಕೇಳಿ ರಾಜಕುಮಾರರು ಕುಳಿತಲ್ಲೇ ವಿಚಾರ ಮಾಡತೊಡಗಿದರು. ಯಾರೂ ಮೊದಲು ಹೇಳುವ ಧೈರ್ಯ ಮಾಡಲಿಲ್ಲ. ಅದೇ ಸಮಯ ಕಾಂಬೋಜದ ರಾಜ ಎದ್ದ. ಪಾತ್ರೆಯ ಮುಂದೆ ಹೋಗಿ ಮತ್ಸ್ಯದ ಪ್ರತಿಬಿಂಬವನ್ನು ನೋಡತೊಡಗಿದ. ಕನ್ನ ದೃಷ್ಟಿ ಮಂದವಿದೆ ಎಂದು ಹೇಳಿ ಹಿಂದೆ ಬಂದು ಕುಳಿತುಕೊಂಡ. ನಂತರ ಶಿಶುಪಾಲ ಎದ್ದ. ಅವನು ಗುರಿ ಸಾಧಿಸಲು ಅಸಮರ್ಥನಾದ. ಇದೇ ಸ್ಥಿತಿ ಅನೇಕ ರಾಜಕುಮಾರರದ್ದೂ ಆಯಿತು. ಕಡೆಗೆ ಕರ್ಣ ಎದ್ದ. ಅವ ಬಾಣ ಹೂಡಿದ. ಆದರೆ ಬಾಣವು ಯಂತ್ರಕ್ಕೆ ತಾಗಿ ಸ್ವಲ್ಪ ಸಮಯ ಸಿಕ್ಕಿಕೊಂಡು ಕೆಳಗೆ ಬಿತ್ತು. ಎಲ್ಲ ಮಹಾರಾಜರು ಮೌನವಾಗಿ ಕುಳಿತುಕೊಂಡಿದ್ದರು. ಇಡೀ ಮಂಟಪದಲ್ಲಿ ಶಾಂತತೆ ಪಸರಿಸಿತ್ತು. ಆಗ ದ್ರೌಪದಿಯ ಮನಸ್ಸಲ್ಲಿ ಸಂಶಯ ಮೂಡಿತು. ಈ ಪರೀಕ್ಷೆಯಲ್ಲಿ ಯಾರು ಗೆಲ್ಲುವರೋ ಇಲ್ಲವೋ ಎಂದು. ನಂತರ ಬ್ರಾಹ್ಮಣರ ಸಮೂಹದಿಂದ ಒಬ್ಬ ಯುವಕ ಎದ್ದ. ಅವ ಎದ್ದ ಕೂಡಲೇ ರಾಜರಲ್ಲಿ ಚರ್ಚೆ ಆರಂಭವಾದವು. ಈ ಬ್ರಾಹ್ಮಣನಿಗೆ ಇಲ್ಲೇನು ಕೆಲಸ? ಈ ಬ್ರಾಹ್ಮಣ ಈ ಪರೀಕ್ಷೆಯಲ್ಲಿ ಗೆಲ್ಲಲು ಸಾಧ್ಯವೇ? ಆಗ ಶ್ರೀಕೃಷ್ಣನ ದೃಷ್ಟಿ ಆ ಕುಮಾರನ ಮೇಲೆ ಬಿತ್ತು. ಶ್ರೀಕೃಷ್ಣನ ಬಳಿ ಬಲರಾಮ ಕುಳಿತಿದ್ದ. ಶ್ರೀಕೃಷ್ಣ ಅವನಿಗೆ ಹೇಳಿದ, ನನಗೆ ಇವ ಅರ್ಜುನನಂತೆ ಕಾಣುತ್ತಿದ್ದಾನೆ. ಅಷ್ಟರಲ್ಲಿ ಧೀರ ಗಂಭೀರವಾದ ಹೆಜ್ಜೆಯನ್ನು ಹಾಕುತ್ತಾ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನ ಧನುಷ್ಯದ ಬಳಿ ಬಂದ. ಅವ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಬಿಲ್ಲನ್ನು ಎತ್ತಿದ. ಬಹು ಕುಶಾಲತೆಯಿಂದ ಧನುಷ್ಯಕ್ಕೆ ಬಾಣವನ್ನು ಸಿಕ್ಕಿಸಿದ. ಧನುಷ್ಯದ ದಾರವನ್ನು ಎಳೆದ. ಏಕಾಗ್ರತೆಯಿಂದ ತಿರುಗುತ್ತಿದ್ದ ಮತ್ಸ್ಯದ ಪ್ರತಿಬಿಂಬವನ್ನು ನೋಡಿದ ಮತ್ತು ತಿರುಗುತ್ತಿರುವ ಆ ಮತ್ಸ್ಯದ ಗತಿಯನ್ನು ಪರೀಕ್ಷಿಸಿದ. ಮತ್ತು ಕ್ಷಣಾರ್ಧದಲ್ಲಿ ಅರ್ಜುನನು 5 ಬಾಣಗಳಿಂದ ಮತ್ಸ್ಯದ ನೇತ್ರವನ್ನು ಛೇದಿಸಿದ. ಇದನ್ನು ನೋಡುತ್ತಲೇ ಬ್ರಾಹ್ಮಣ ಸಮೂಹದಲ್ಲಿ ಹರ್ಷೋದ್ಗಾರವಾಯಿತು. ಶ್ರೀಕೃಷ್ಣನು ಅರ್ಜುನನನ್ನು ಗುರುತಿಸಿದ. ಅವನ ಬಳಿ ಕುಳಿತಿರುವ ಯಾದವರು ಕೂಡ ಅರ್ಜುನನ ಜಯ ಜಯಕಾರ ಮಾಡಿದರು. ನಂತರ ಎಲ್ಲರೂ ಬ್ರಾಹ್ಮಣ ವೇಷದಲ್ಲಿರುವ ಪಾಂಡವರನ್ನು ಗುರುತಿಸಿದರು. ರಾಜ ದ್ರುಪದನಿಗೆ ಅತ್ಯಂತ ಆನಂದವಾಯಿತು. ಆದರೆ ಉಳಿದ ರಾಜಮಹಾರಾಜರು ಕೋಪಗೊಂಡರು. ಅವರಿಗೆ ಬೇಸರವಾಯಿತು. ದ್ರೌಪದನನ್ನು ಕೊಂದು ಹಾಕಲು ಅವರು ಮುಂದಾದರು. ಈ ಗಲಾಟೆಯ ಮಧ್ಯದಲ್ಲಿ ದ್ರೌಪದಿಯು ಅರ್ಜುನನ ಕೊರಳಿಗೆ ವರಮಾಲೆಯನ್ನು ಹಾಕಿದಳು. ಇದರ ನಂತರ ನಕುಲ, ಸಹದೇವ ಮತ್ತು ಧರ್ಮರಾಜ ದ್ರೌಪದಿಯನ್ನು ಬದಿಗೆ ಕೊಂಡು ಹೋದರು. ಕ್ಷಣಾರ್ಧದಲ್ಲಿ ಸ್ವಯಂವರ ಮಂಟಪದಲ್ಲಿ ಯುದ್ಧ ಆರಂಭವಾಯಿತು. ಭೀಮ ಮತ್ತು ಅರ್ಜುನನ ಮೇಲೆ ರಾಜರು ಕೌರವರು ಬಾಣದಿಂದ ಪ್ರಹಾರ ಮಾಡಲಾರಂಭಿಸಿದರು. ಭೀಮನು ಮರಗಳನ್ನು ಬುಡದಿಂದ ಕಿತ್ತು ಅವರ ಮೇಲೆ ಎಸೆಯತೊಡಗಿದ. ಕಡೆಗೆ ಸರ್ವ ರಾಜರು ಹಾಗೂ ಕೌರವರ ಸೋಲಾಯಿತು. ಅವರೆಲ್ಲರೂ ಅಲ್ಲಿಂದ ಓಡತೊಡಗಿದರು. ನಂತರ ಅರ್ಜುನ, ಭೀಮ, ಧರ್ಮರಾಜ, ನಕುಲ ಮತ್ತು ಸಹದೇವ ದ್ರೌಪದಿಯೊಂದಿಗೆ ಕುಂಬಾರರ ಕುಟೀರಕ್ಕೆ ಬಂದರು. ಕುಂತಿಯು ಮಲಗಿದ್ದಳು. ಅರ್ಜುನನು ಹೊರಗಿನಿಂದ ತಾಯಿಯನ್ನು ಕರೆದ. ತಾಯೇ, ನಾನು ಇವತ್ತು ನಿಮಗಾಗಿ ಒಂದು ಭಿನ್ನವಾದ ಭಿಕ್ಷೆಯನ್ನು ತಂದಿದ್ದೇನೆ. ಕುಂತಿಯು ಹೊಳಗಿಂದಲೇ ಹೇಳಿದಳು, ಮಕ್ಕಳೇ, ಅದನ್ನು 5 ಹಂಚಿಕೊಳ್ಳಿ. ಪಾಂಡವರು ಒಬ್ಬರೊಬ್ಬರ ಮುಖವನ್ನು ನೋಡತೊಡಗಿದರು. ಅಷ್ಟರಲ್ಲಿ ಕುಂತಿಯು ಹೊರಗೆ ಬಂದಳು. ಎದುರಲ್ಲಿ ದ್ರೌಪದಿಯು ನಿಂತುಕೊಂಡಿದ್ದಳು. ಕುಂತಿ ಹೇಳಿದಳು, ನಾನು ತಪ್ಪು ಮಾತನಾಡಿದೆ ಮಕ್ಕಳೇ. ಆಗ ಅರ್ಜುನ ಹೇಳಿದ, ನೀವು ಸರಿಯಾಗಿ ಮಾತನಾಡಿದಿರಿ ತಾಯಿ. ನಿಮ್ಮ ಆಜ್ಞೆ ನಮಗೆ ಶಿರೋಧಾರಿ. ದ್ರೌಪದಿಯ ವಿವಾಹ ಪಂಚ ಪಾಂಡವರೊಂದಿಗೇ ಆಗಬೇಕು. ಹೀಗೆ ಹೇಳಿದ ತಕ್ಷಣ ಮಹರ್ಷಿ ವ್ಯಾಸರು ಅಲ್ಲಿ ಪ್ರತ್ಯಕ್ಷವಾದರು. ಅವರೊಂದಿಗೆ ಶ್ರೀಕೃಷ್ಣ ಮತ್ತು ದ್ರುಪದ ಮಹಾರಾಜನೂ ಇದ್ದನು. ದ್ರುಪದನು ಪಂಚ ಪಾಂಡವರ ವಿವಾಹವನ್ನು ದ್ರೌಪದಿಯೊಂದಿಗೆ ಮಾಡಿಸಿದನು. ಈ ಕತೆ ವನವಾಸದ ಕಾಲದ್ದಾಗಿದೆ.
ಒಂದು ದಿನ ಅಕಸ್ಮಾತ್ತಾಗಿ ಮೋಡ ಕವಿಯಿತು. ಆಗ ಒಂದು ಸುಂದರ ಕಮಲ ಈಶಾನ್ಯ ದಿಕ್ಕಿನಿಂದ ಹಾರುತ್ತಾ ಬಂದು ಆಶ್ರಮದ ಎದುರುಗಡೆ ಬಿತ್ತು. ಆ ಕಮಲದ ಸುವಾಸನೆ ಮತ್ತು ಸೌಂದರ್ಯ ಕಂಡು, ಇಂತಹದೇ ಕಮಲಗಳನ್ನು ನನಗೆ ತಂದುಕೊಡಿ ಎಂದು ದ್ರೌಪದಿ ಭೀಮನೆದುರು ಹಠ ಹಿಡಿದಳು. ದ್ರೌಪದಿಯ ಈ ಹಠವನ್ನು ಭೀಮ ಹೇಗೆ ತಾನೇ ಅಲ್ಲಗಳೆದಾನು? ಭೀಮ ತನ್ನ ಗದೆ ಎತ್ತಿಕೊಂಡು ನೇರ ಈಶಾನ್ಯ ದಿಕ್ಕಿನತ್ತ ಹೊರಟರು. ಕಾಡಿನ ಹಾದಿಯಿಂದ ಹೋಗಬೇಕಾಗಿತ್ತು. ದಾರಿಯಲ್ಲಿ ಭೀಮನಿಗೆ ಹುಲಿ, ಸಿಂಹದಂತೆ ಅನೇಕ ಪ್ರಾಣಿಗಳು ಎದುರಾದವು. ಆದರೆ ಭೀಮ ಆ ಪ್ರಾಣಿಗಳಿಗೆ ಹೆದರಲಿಲ್ಲ. ಒಂದೇ ಸವನೆ ಭೀಮ ಆ ಪ್ರಾಣಿಗಳನ್ನು ಸಂಹಾರಗೈಯಲಾರಂಭಿಸಿದ ಮತ್ತು ಮುಂದುವರಿದಾಗ ಒದ್ದೆಯಾದ ಪಕ್ಷಿಗಳನ್ನು ಕಂಡ ಭೀಮನಿಗೆ ಇಲ್ಲೇ ಸನಿಹದಲ್ಲಿ ಸರೋವರ ಇರಬೇಕು ಎಂಬ ಭಾಸವಾಯಿತು. ಆಗ ಭೀಮನಿಗೆ ಒಂದು ಜೋರಾದ ಸದ್ದು ಕೇಳಿಸಿತು. ನೋಡಿದಾಗ ಎದುರುಗಡೆ ಒಂದು ಮುದಿ ವಾನರ ಕೂತಿತ್ತು. ಅದು ಮಲಗಿತ್ತು. ಭೀಮ ಅದನ್ನು ಜೋರಾಗಿ ಕರೆದ. ತನ್ನ ನಿದ್ದೆಗೆ ಭಂಗ ಮಾಡಿದ ಭೀಮನನ್ನು ವಾನರ ಎದ್ದು ಹಲ್ಲು ಕಿರಿಯುತ್ತಾ ನೋಡಿತು. ಭೀಮನಿಂದ ತಪ್ಪಾಗಿದೆ ಎಂದು ಹೇಳಿತು ಮತ್ತು ಅಂದಿತು, ಇದು ದೇವಲೋಕದ ದಾರಿ. ಸಿದ್ಧಿ ಪ್ರಾಪ್ತಿ ಮಾಡದೆ ಈ ದಾರಿಯಿಂದ ಯಾರೂ ಹೋಗಲಾರರು ಅಂದಿತು. ಆದ್ದರಿಂದ ನೀನು ಬಂದ ದಾರಿಯಲ್ಲಿ ಹಿಂತಿರುಗು ಎಂದಿತು. ಇಲ್ದಿದ್ರೆ ನೀನು ಸಾಯುವಿ. ಭೀಮನಿಗೆ ತನ್ನ ಶಕ್ತಿಯಲ್ಲಿ ಭರವಸೆ ಇತ್ತು. ಅವನು ವಾನರದ ಮಾತನ್ನು ಕೇಳಿಯೂ ಕೇಳಿಸದಂತೆ ಮಾಡಿದ. ಭೀಮ ತನ್ನ ಹೆಸರು, ಊರು ಮತ್ತು ಪರಾಕ್ರಮವನ್ನು ವಾನರಕ್ಕೆ ತಿಳಿಸಿ ಹೇಳಿದ. ಆದರೆ ಈ ವಿಷಯದ ಯಾವ ಪರಿಣಾಮವೂ ವಾನರನ ಮೇಲೆ ಆಗಲಿಲ್ಲ. ಭೀಮನೆಂದ, ಹೇ ಮಂಗ, ಸರಿಯತ್ತ, ಹೀಗ್ಯಾಕೆ ನೋಡ್ತಿ ನನ್ನನ್ನ? ದಾರಿ ಬಿಡು, ಕೇಳಿಸಲಿಲ್ವೇ ನಿನ್ಗೆ? ಕ್ರೋಧದಿಂದ ಭೀಮ ಹೇಳಿದ. ವಾನರ ಅಂದಿತು, ನೋಡು, ಈಗ ನಾನು ಮುದುಕನಾಗಿದ್ದೇನೆ, ಅಲ್ಲದೆ ಅನಾರೋಗ್ಯದಿಂದಿದ್ದೇನೆ. ನನಗೆ ಏಳಲಿಕ್ಕೂ ಆಗಲ್ಲ. ನೋಡು, ನೀನೊಂದು ಕೆಲಸ ಮಾಡು, ನನ್ನನ್ನು ದಾಟಿ ಹೋಗು, ಅಥವಾ ನನ್ನ ಬಾಲವನ್ನು ಸ್ವಲ್ಪ ಬದಿಗಿಟ್ಟು ನಂತರ ಹೋಗು. ಭೀಮನೆಂದ, ಇಷ್ಟೇ ತಾನೇ? ನಿನ್ನ ಬಾಲವನ್ನು ಬದಿಗಿಡುವುದು ಅತಿ ಸುಲಭ. ಹೀಗನ್ನುತ್ತ ಭೀಮ ವಾನರನ ಬಾಲವನ್ನು ಎತ್ತತೊಡಗಿದ. ಆದರೆ ಅವನಿಂದ ಬಾಲವನ್ನು ಎತ್ತಲಿಕ್ಕೆ ಆಗಲೇ ಇಲ್ಲ. ನಂತರ ಭೀಮ ತನ್ನ 2 ಕೈಗಳಿಂದ ಬಾಲವನ್ನು ಎತ್ತುವ ಪ್ರಯತ್ನ ಮಾಡಿದ. ಆಗ ವಾನರ ಮನಸ್ಸಿನಲ್ಲೇ ನಗುತ್ತಿತ್ತು ಮತ್ತು ಭೀಮನ ಅವಸ್ಥೆಯನ್ನು ನೋಡುತ್ತಿತ್ತು. ಎಲ್ಲ ಪ್ರಯತ್ನವೂ ನಿಷ್ಫಲವಾಯಿತು. ಭೀಮನ ಶಕ್ತಿ ಕಡಿಮೆ ಬಿತ್ತು. ಭೀಮನಿಗೆ ನಾಚಿಕೆಯಾಯಿತು. ವಾನರ ರಾಜರೇ, ದಯವಿಟ್ಟು ನನಗೆ ನೀವ್ಯಾರೆಂದು ತಿಳಿಸಿ ಅಂದರು ಭೀಮ. ವಾನರನಂದಿತು, ನಾನು ಮಾರುತಿ. ಸಮುದ್ರ ಹಾದು ರಾವಣನ ಲಂಕೆಯನ್ನು ಸುಟ್ಟವ ನಾನೇ. ಈಗ ಮಾರುತಿ ಭೀಮನಿಗೆ ಸಂಪೂರ್ಣ ರಾಮಾಯಣವನ್ನು ಹೇಳಿತು. ತನ್ನ ಪ್ರಚಂಡ ರೂಪ ತಾಳಿ ಭೀಮನಿಗಂದಿತು, ಇದು ದೇವಮಾರ್ಗ. ಈ ಮಾರ್ಗದಿಂದ ಮಾನವನಿಗೆ ಹೋಗೋ ಅನುಮತಿ ಇಲ್ಲ. ಯಾರಾದರೂ ನಿನಗೆ ಶಾಪ ಕೊಡಬಾರದು ಅಂತ ನಾನು ನಿನ್ನ ಮಾರ್ಗ ತಡೆದಿದ್ದೇನೆ. ಭೀಮ, ನೀನೀಗ ಹಿಂತಿರುಗು. ಒಂದು ವೇಳೆ ನಿನಗೆ ಕುಬೇರ ಸರೋವರಕ್ಕೆ ಹೋಗಲೇಬೇಕೆಂದಿದ್ರೆ ಈ ಇನ್ನೊಂದು ದಾರಿಯಿಂದ ಹೋಗು. ಹೀಗೆಂದು ಮಾರುತಿ ಅದೃಶ್ಯವಾಯಿತು. ಭೀಮ ಮಾರುತಿ ತೋರಿಸಿದ ದಾರಿಯಿಂದ ಹೋಗಲಾರಂಭಿಸಿದರು. ಸ್ವಲ್ಪ ಸಮಯದಲ್ಲೇ ಭೀಮನಿಗೆ ಆ ಸರೋವರ ಕಾಣಿಸಿತು. ಆ ಸರೋವರದಲ್ಲಿ ಸುಂದರ ಕಮಲಗಳಿದ್ದವು. ಈ ಸರೋವರದ ರಕ್ಷಣೆಯನ್ನು ಯಕ್ಷ ರಾಕ್ಷಸ ಮಾಡುತ್ತಿದ್ದ. ಅವನು ಭೀಮನನ್ನು ತಡೆದ. ಆದರೆ ಭೀಮ ರಾಕ್ಷಸನನ್ನು ಹೊಡೆದು ಹಾಕಿದರು. ದಣಿದಿದ್ದ ಭೀಮ ಸರೋವರಕ್ಕಿಳಿದು ಮೊದಲು ಸ್ನಾನ ಮಾಡಿದ ನಂತರ ಕೆಲವು ಕಮಲಗಳನ್ನು ಕಿತ್ತು ತನ್ನೆಡೆ ಇಟ್ಟರು.
ಆಶ್ರಮಕ್ಕೆ ಮರಳಿ ದ್ರೌಪದಿಗೆ ಎಲ್ಲಾ ಕಮಲಗಳನ್ನು ನೀಡಿದಾಗ ದ್ರೌಪದಿಗೆ ಅತ್ಯಂತ ಆನಂದವಾಯಿತು. ಮತ್ತೊಮ್ಮೆ ಪಾಂಡವರ ಮೇಲೆ ದೊಡ್ಡ ಆಪತ್ತು ಬಂತು. ಜಟಾಸುರನೆಂಬ ರಾಕ್ಷಸ ಬ್ರಾಹ್ಮಣನ ರೂಪ ತಾಳಿ ಪಾಂಡವರೊಂದಿಗೆ ಬರುತ್ತಿರುವ ಬ್ರಾಹ್ಮಣರೊಂದಿಗೆ ಸೇರಿಕೊಂಡ. ಆಗ ಘಟೋತ್ಕಚ ಮತ್ತು ಭೀಮ ಬೇಟೆಯಾಡಲು ಹೋಗಿದ್ದರು. ಜಟಾಸುರನಿಗೆ ಇದೇ ಬೇಕಿತ್ತು. ಅವನು ತನ್ನ ಭಯಾನಕ ನಿಜರೂಪ ಧಾರಣೆ ಮಾಡಿ ಪಾಂಡವರ ಶಸ್ತ್ರ, ಯುಧಿಷ್ಠಿರ, ನಕುಲ, ಸಹದೇವ ಮತ್ತು ದ್ರೌಪದಿಯನ್ನು ಎತ್ತಿಕೊಂಡು ಹೋಗಲಾರಂಭಿಸಿದ. ಸಹದೇವ ಜೋರಾಗಿ ಭೀಮನ ಹೆಸರೆತ್ತಿ ಕರೆಯುತ್ತಿದ್ದ. ಯುಧಿಷ್ಠಿರ ತನ್ನ ದೇಹವನ್ನು ತುಂಬಾ ಭಾರಗೊಳಿಸಿ ಜಟಾಸುರನನ್ನು ಓಡದಂತೆ ಮಾಡಿದರು. ಆಗ ಭೀಮ ತನ್ನ ಗದೆಯನ್ನು ತಿರುಗಿಸುತ್ತಾ ಬಂದರು. ಭೀಮ ಜಟಾಸುರನನ್ನು ಹೊಡೆಯಲಾರಂಭಿಸಿದರು. ಇಬ್ಬರಲ್ಲಿ ಘೋರ ಯುದ್ಧವಾಯಿತು. ಈ ಯುದ್ಧದಲ್ಲಿ ಜಟಾಸುರನ ಮೃತ್ಯುವಾಯಿತು. ಪಾಂಡವರ ಪ್ರವಾಸ ನಡೆದೇ ಇತ್ತು. ಈ ಪ್ರವಾಸದ ಮಧ್ಯೆ ಒಂದು ಮೊಸಳೆ ಭೀಮನನ್ನು ಹಿಡಿದು ಬಿಟ್ಟಿತು ಮತ್ತು ಅವರನ್ನು ಜೋರಾಗಿ ಅದುಮಿತು. ಭೀಮ ಮೊಸಳೆಯಿಂದ ಬಿಡಿಸಿಕೊಳ್ಳಲು ಬಹಳ ಪ್ರಯತ್ನ ಮಾಡಿದರು. ಆದರೆ ಇಲ್ಲ, ಎಲ್ಲ ನಿಷ್ಫಲವಾಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಪ್ರಯೋಜನವಾಗಲಿಲ್ಲ. ಭೀಮನಿಗೆ ತನ್ನ ಶಕ್ತಿಯ ಮೇಲೆ ಹೆಮ್ಮೆಯಿತ್ತು. ಆದರೆ ಈಗ ಅದು ಕುಂದಿತು. ಭೀಮ ಮೊಸಳೆಯನ್ನು ಕೇಳಿದರು, ನಿಜ ಹೇಳು, ನೀನ್ ಯಾರು ಮತ್ತು ನನ್ನನ್ಯಾಕೆ ಹಿಡಿದೆ? ಮೊಸಳೆ ಅಂದಿತು, ನಾನು ನಿನ್ನದೇ ಕುಲದವನು. ಪೂರ್ವಜನ್ಮದಲ್ಲಿ ನಹುಷನಾಗಿದ್ದೆ. ಸ್ವರ್ಗದಲ್ಲಿದ್ದ ಕಾರಣ ಸಂಪತ್ತಿನಲ್ಲಿ ಓಲಾಡುತ್ತಿದ್ದೆ. ನನಗೆ ಇಂದ್ರನ ಪದವಿ ದೊರೆತಿತ್ತು. ಇಂದ್ರನ ಪತ್ನಿ ಶಚಿ ನನಗೆ ದೊರೆಯಬೇಕು ಎಂಬ ಉದ್ದೇಶದಿಂದ ನಾನು ಪಲ್ಲಕ್ಕಿಯಲ್ಲಿ ಕೂತು ಹೊರಟಿದ್ದೆ. ಆ ಪಲ್ಲಕ್ಕಿಯನ್ನು ಹೊತ್ತಿದ್ದವರೆಲ್ಲ ಯಾರು ಗೊತ್ತೇ? ಅಗತ್ಯ ಇತ್ಯಾದಿ ಸಪ್ತಋಷಿಗಳಾಗಿದ್ದರು. ಆಗ ಅಭಿಮಾನದಿಂದ ನಾನವರಿಗೆ ಒದ್ದೆ. ಆಗ ಅವರು ನನಗೆ ನೀನು ಸರ್ಪನಾಗು ಅಂತ ಶಾಪ ಕೊಟ್ಟರು. ಮತ್ತೆ ಯುಧಿಷ್ಠಿರ ನಿನ್ನ ಉದ್ಧಾರ ಮಾಡುವ ಅಂದಿದ್ದರು. ಅಂದಿನಿಂದ ನಿಮ್ಮ ದಾರಿ ಕಾಯುತ್ತಾ ನಾನಿಲ್ಲಿ ಬಿದ್ದುಕೊಂಡಿದ್ದೇನೆ. ಹೀಗನ್ನುತ್ತಾ ಆ ಮೊಸಳೆ ಭೀಮನನ್ನು ಇನ್ನೂ ಒತ್ತಲಾರಂಭಿಸಿತು. ಆಗ ಭೀಮನನ್ನು ಹುಡುಕುತ್ತಾ ಯುಧಿಷ್ಠಿರ ಅಲ್ಲಿಗೆ ತಲುಪಿದರು. ಭೀಮನ ಅವಸ್ಥೆ ನೋಡಿ ಯುಧಿಷ್ಠಿರರಿಗೆ ಅತ್ಯಂತ ದುಃಖವಾಯಿತು. ಅವರು ಮೊಸಳೆಗೆ ಪ್ರಣಾಮ ಮಾಡಿ ಭೀಮನನ್ನು ಮುಕ್ತಗೊಳಿಸೋ ವಿನಂತಿ ಮಾಡಿದ್ರು. ಮೊಸಳೆ ಕೂಡ್ಲೆ ಒಪ್ಪಿ ಭೀಮನನ್ನು ಬಿಟ್ಟು ಬಿಟ್ಟಿತು. ಆಗ್ಲೇ ಆ ಮೊಸಳೆ ಶಾಪದಿಂದ ಮುಕ್ತಿ ಪಡೆದು ಸ್ವರ್ಗದತ್ತ ಹೋಯಿತು. ಈ ಘಟನೆಯ ನಂತರ ಪಾಂಡವರು ಕಾಮ್ಯಕವನದತ್ತ ತೆರಳಿದರು. ಪ್ರವಾಸ ಮಾಡುತ್ತಾ ಮಾಡುತ್ತಾ ಅವರು ದೈತ್ಯವನಕ್ಕೆ ಬಂದರು. ಕೆಲವು ದಿನ ಅಲ್ಲೇ ತಂಗಿದರು. ಲಾಕ್ಷಾಗ್ರಹದಿಂದ ಮುಕ್ತರಾದ ನಂತರ ಪಾಂಡವರು ತಮ್ಮ ಪ್ರವಾಸವನ್ನು ಮುಂದುವರಿಸಿದರು. ಅವರು ತಪಸ್ವಿಗಳ ವೇಷ ಧಾರಣೆ ಮಾಡಿದ್ದರು. ಪ್ರವಾಸ ಮಾಡುತ್ತಾ ಪಾಂಡವರು ಏಕಚಕ್ರವೆಂಬ ನಗರಕ್ಕೆ ತಲುಪಿದರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇರತೊಡಗಿದರು. ಅವರು ಭಿಕ್ಷೆ ಬೇಡಿ ತಮ್ಮ ಹೊಟ್ಟೆ ಹೊರೆಯುತ್ತಿದ್ದರು. ದಿನವಿಡೀ ಪಾಂಡವರು ಭಿಕ್ಷೆ ಬೇಡಿ ತರುತ್ತಿದ್ದರು. ಸಂಜೆ ಕುಂತಿ ಅದನ್ನು ಹಂಚುತ್ತಿದ್ದಳು. ಅರ್ಧ ಭಾಗ ಭೀಮನಿಗೆ ದೊರೆಯುತ್ತಿತ್ತು, ಮತ್ತರ್ಧವನ್ನು ಕುಂತಿ ಮತ್ತು 4 ಪಾಂಡವರು ತಿನ್ನುತ್ತಿದ್ದರು. ಒಂದು ದಿನ ಕುಂತಿ ಮತ್ತು ಭೀಮ ಮನೆಯಲ್ಲೇ ಇದ್ದರು. ಉಳಿದ 4 ಪಾಂಡವರು ಭಿಕ್ಷಾಟನೆಗೆ ಹೋಗಿದ್ದರು. ಒಮ್ಮೆಲೆ ಬ್ರಾಹ್ಮಣನ ಮನೆಯಿಂದ ಅಳುವ ಸ್ವರ ಕೇಳಿಸಿತು. ಕುಂತಿ ಹೋಗಿ ವಿಚಾರಿಸಿದಾಗ ಬ್ರಾಹ್ಮಣನಿಂದ, ಈ ನಗರದ ಹೊರಗೆ ಬಕಾಸುರನೆಂಬ ಒಬ್ಬ ರಾಕ್ಷಸನಿದ್ದಾನೆ.
ಅವನು ಈ ನಗರದ ಜನರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ. ಈ ತೊಂದರೆಯಿಂದ ಪಾರಾಗಲು ಪ್ರತಿದಿನ 1 ಗಾಡಿ ತುಂಬಿಸಿ ಅನ್ನ, 2 ಕುರಿ ಮತ್ತೊಬ್ಬ ಮನುಷ್ಯನನ್ನು ಅವನಿಗೆ ತಿನ್ನಲು ಕಳುಹಿಸಬೇಕು. ಇಡೀ ಹಳ್ಳಿಯ ಇದಕ್ಕೆ ಒಪ್ಪಿ ಒಬ್ಬೊಬ್ಬರು ದಿನ ಗಾಡಿ ತುಂಬಿಸಿ ಕಳುಹಿಸುತ್ತಾರೆ. ಈಗ ನಮ್ಮ ಸರದಿ ಬಂದಿದೆ. ನಾನು ಬಡವ. ನಾಳೆ ನಾನು ರಾಕ್ಷಸನ ಆಹಾರವಾಗಿ ಹೋಗುವ ಪ್ರಸಂಗ ಬಂದಿದೆ. ಆದ್ದರಿಂದ ಮನೆಯವರೆಲ್ಲ ಅಳುತ್ತಿದ್ದಾರೆ. ಕುಂತಿಗೆ ದುಃಖವಾಯಿತು. ಅವಳೆಂದಳು, ನಾವು ನಿನ್ನ ಮನೆಯಲ್ಲಿದ್ದೇವೆ, ನಾವು ನಿನಗೆ ಸಹಾಯ ಮಾಡುವೆವು. ನನ್ನ ಮಕ್ಕಳು ಸಾಮಾನ್ಯರಲ್ಲ. ಇಷ್ಟರವರೆಗೆ ಅವರು ಅನೇಕ ರಾಕ್ಷಸರನ್ನು ಕೊಂದಿದ್ದಾರೆ. ಬಕಾಸುರನೇ ಯಾಕೆ? ಯಾವ ರಾಕ್ಷಸರು ನನ್ನ ಮಕ್ಕಳನ್ನು ಸೋಲಿಸಲಾರರು. ನೀನು ಚಿಂತಿಸಬೇಡ. ನಾಳೆ ಬೆಳಿಗ್ಗೆ ಗಾಡಿ ತುಂಬಿಸಿ ಅನ್ನ ಮತ್ತು 2 ಕುರಿಯೊಂದಿಗೆ ಬಾ. ನನ್ನ ಮಗ ಭೀಮ ಬಕಾಸುರನಲ್ಲಿಗೆ ಹೋಗುವ. ಬ್ರಾಹ್ಮಣನಿಗೆ ತುಂಬಾ ಆನಂದವಾಯಿತು. ಕುಂತಿ ಮನೆಗೆ ಬಂದಳು ಮತ್ತು ಭೀಮನಿಗೆ ಎಲ್ಲಾ ವಿಷಯ ತಿಳಿಸಿದಳು. ಭೀಮ ಸಂತಸದಿಂದ ಕುಣಿದಾಡಿದರು. ನಾಳೆ ರಾಕ್ಷಸರೊಂದಿಗೆ ಕುಸ್ತಿ ಮಾಡಲಿಕ್ಕಿದೆ ಎಂಬ ಕಲ್ಪನೆ ಮಾತ್ರದಿಂದ ಭೀಮ ಆನಂದ ಸಾಗರದಲ್ಲಿ ಓಲಾಡಿದರು. ಮರುದಿನ ಭೀಮ ಬೆಳಿಗ್ಗೆ ಬೇಗ ಎದ್ದರು. ಯಾವಾಗ ರಾಕ್ಷಸನಲ್ಲಿಗೆ ಹೋಗೋದು, ಯಾವಾಗ ಅವನಿಗೊಂದು ಗತಿ ಕಾಣಿಸೋದು ಅನ್ನುವುದನ್ನೇ ಯೋಚಿಸುತ್ತಿದ್ದರು. ಬಾಗಿಲಿನಲ್ಲಿ ಅನ್ನ ಮತ್ತು 2 ಕುರಿಗಳಿದ್ದ ಗಾಡಿ ನಿಂತಿತ್ತು. ಗಾಡಿ ಏರಿ ಭೀಮ ರಾಕ್ಷಸನನ್ನು ಭೇಟಿಯಾಗಲು ಹೊರಟರು. ಗಾಡಿಯಲ್ಲಿದ್ದ ತಿಂಡಿ ತಿನಿಸಿನ ಪರಿಮಳದಿಂದ ಭೀಮನ ಬಾಯಿಯಲ್ಲಿ ನೀರೂರಿತು. ಈ ಎಲ್ಲಾ ಪದಾರ್ಥಗಳನ್ನು ತಿಂದರೆ ಹೇಗೆ ಎಂಬ ವಿಚಾರವೂ ಬಂತು ಮನದಲ್ಲಿ. ಮಾರ್ಗದಲ್ಲಿ ಒಂದು ನದಿ ಬಂತು. ನದಿಯ ಆ ಬದಿಯಲ್ಲಿ ಒಂದು ಅರಣ್ಯವಿತ್ತು. ಬಕಾಸುರ ಅಲ್ಲೇ ಇರುತ್ತಿದ್ದ. ಭೀಮ ಗಾಡಿ ನಿಲ್ಲಿಸಿದರು. ಮಧ್ಯಾಹ್ನವಾಗಿತ್ತು. ಭೀಮನಿಗೆ ತುಂಬಾ ಹಸಿವಾಗಿತ್ತು. ಭೀಮ ನದಿಯಲ್ಲಿ ಸ್ನಾನ ಮಾಡಿ ಕುರಿಗಳನ್ನು ಹಗ್ಗ ಬಿಚ್ಚಿ ಬಿಟ್ಟು ಬಿಟ್ಟರು ಮತ್ತು ಹಳ್ಳಿಯತ್ತ ಓಡಿಸಿದರು. ಮತ್ತು ಜೋರಾಗಿ ಬಕಾಸುರನನ್ನು 3-4 ಬಾರಿ ಕರೆದರು. ಆಮೇಲೆ ಗಾಡಿಯಲ್ಲಿದ್ದ ಊಟವನ್ನೆಲ್ಲ ಗಾಡಿಯಿಂದ ಹೊರತೆಗೆದು ಒಂದೊಂದಾಗಿ ತಿನ್ನಲಾರಂಭಿಸಿದರು. ಎಷ್ಟೋ ದಿನಗಳಿಂದ ಇಷ್ಟೊಂದು ಒಳ್ಳೆ ಊಟ ಭೀಮನಿಗೆ ಸಿಕ್ಕಿರಲಿಲ್ಲ. 2 ಕೈಗಳಿಂದ ಬಕಬಕನೆ ತಿನ್ನಲಾರಂಭಿಸಿದರು. ಸ್ವಲ್ಪ ವೇಳೆಯಲ್ಲಿ ಬಕಾಸುರ ಧಾಪ್ ಧಾಪ್ ಎಂದು ತನ್ನ ಕಾಲನ್ನಪ್ಪಳಿಸುತ್ತಾ ಅಲ್ಲಿಗೆ ಬಂದ. ಬಕಾಸುರನಿಗೆ ಆಶ್ಚರ್ಯವಾಯಿತು. ಮೊದಲು ಗಾಡಿಯಲ್ಲಿ ಬರುತ್ತಿದ್ದ ಮಾನವ ಮೃತ್ಯುವಿನ ಭಯದಿಂದ ಥರಥರ ನಡುಕುತ್ತಿದ್ದ. ಆದರೆ ಈ ಮಾನವ ನನ್ನದೇ ಊಟವನ್ನು ತಿನ್ನುತ್ತಿದ್ದಾನಲ್ಲ, ಮತ್ತು 2 ಕುರಿಗಳು ಕಾಣುತ್ತಿಲ್ಲವಲ್ಲ, ಏನೋ ಅವುಗಳನ್ನು ಈತ ತಿಂದು ಬಿಟ್ಟನೆ. ಬಕಾಸುರನಿಗೆ ಸಿಟ್ಟು ಬಂತು. ಅವನು ಪ್ರಚಂಡ ಗರ್ಜನೆ ಮಾಡಿದ. ಆದರೆ ಭೀಮ ಅವನತ್ತ ನೋಡಲೇ ಇಲ್ಲ. ಭೀಮ ತಿನ್ನುತ್ತಲೇ ಇದ್ದರು. ಬಕಾಸುರನ ಸಿಟ್ಟು ನೆತ್ತಿಗೇರಿತು. ಅವನು ಜೋರಾಗಿ ಭೀಮನ ಬೆನ್ನ ಮೇಲೆ ಗುದ್ದಲಾರಂಭಿಸಿದ. ಭೀಮನ ಮೇಲೆ ಇದರ ಪರಿಣಾಮವೇ ಆಗಲಿಲ್ಲ. ನಗುತ್ತಾ ಭೀಮ ಹೊಡಿ ಹೊಡಿ, ಇನ್ನೂ ಜೋರಾಗಿ ಹೊಡಿ ಎನ್ನುತ್ತಿದ್ದರು. ಶಾಬಾಷ್, ಇನ್ನೂ ಜೋರಾಗಿ ಹೊಡಿ. ಬಕಾಸುರ ಗುದ್ದುತ್ತಲೇ ಇದ್ದ. ಭೀಮ ತಿನ್ನುತ್ತಲೇ ಇದ್ದರು. ಹೀಗೆ ತುಂಬಾ ಹೊತ್ತು ನಡೆಯಿತು. ಭೀಮ ಗಾಡಿಯಲ್ಲಿದ್ದ ಎಲ್ಲಾ ಭೋಜನವನ್ನು ಭರಭರನೆ ತಿಂದು ಮುಗಿಸಿದರು. ಗಟಗಟನೆ ನೀರು ಕುಡಿದರು. ಜೋರಾಗಿ ತೇಗಿದರು. ಓ, ಮತ್ತೆ ಮೇಲೆದ್ದು ತಟ್ಟನೆ ಬಕಾಸುರನ ಮೇಲೆರಗಿದರು. ಇಬ್ಬರಲ್ಲೂ ಜೋರಾಗಿ ಕುಸ್ತಿಯಾಯಿತು. ಭೀಮ ಒಂದು ದೊಡ್ಡ ವೃಕ್ಷ ತೆಗೆದುಕೊಂಡು ಬಕಾಸುರನಿಗೆ ಹೊಡೆಯಲಾರಂಭಿಸಿದರು. ಭೀಮ ಪುನಃ ಕುಸ್ತಿ ಮಾಡ ಹತ್ತಿದರು. ಕೊನೆಗೆ ಭೀಮ ಬಕಾಸುರನನ್ನು ನೆಲಕ್ಕೆ ಅಪ್ಪಳಿಸಿದರು. ಚೆನ್ನಾಗಿ ಹೊಡೆದು ಕೈಕಾಲು ಮುರಿದು ಬಿಟ್ಟರು. ಬಕಾಸುರ ಜೋರಾಗಿ ಬೊಬ್ಬಿಡುತ್ತಾ ರಕ್ತ ಕಾರಿದ. ಕೊನೆಗೆ ಸಾವನ್ನಪ್ಪಿದ. ಬಕಾಸುರನ ಬೊಬ್ಬೆ ಕೇಳಿ ಅವನ ಸಂಬಂಧಿಕರು ಓಡಿ ಬಂದರು.
ಈ ಭಯಾನಕ ದೃಶ್ಯ ಕಂಡು ಆಶ್ಚರ್ಯಗೊಂಡರು. ಎಲ್ಲ ರಾಕ್ಷಸರು ಗೊಂಬೆಗಳಂತೆ ನಿಂತಲ್ಲೇ ನಿಂತು ಬಿಟ್ಟರು. ಭೀಮ ಎಂದರು, ನಿಮ್ಮಲ್ಲಿ ಯಾರಾದರೂ ಮನುಷ್ಯನ ಹತ್ಯೆ ಮಾಡಿದರೆ ಬಕಾಸುರನ ಅವಸ್ಥೆಯಂತೆ ನಿಮ್ಮ ಅವಸ್ಥೆಯನ್ನು ಮಾಡುವೆ ಎಂದು ಭೀಮ ಗರ್ಜಿಸಲಾರಂಭಿಸಿದರು. ಆಗ ರಾಕ್ಷಸರು ರಕ್ತ ಮಾಂಸದ ಭಕ್ಷಣೆಯನ್ನು ಮಾಡೋದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಣ್ಯದತ್ತ ಓಡಿ ಹೋದರು. ನಂತರ ಭೀಮ ಬಕಾಸುರನ ದೈತ್ಯಾಕಾರದ ಮೃತದೇಹವನ್ನು ಎಳೆಯುತ್ತಾ ತಂದು ಏಕಚಕ್ರ ನಗರದ ಪ್ರವೇಶ ದ್ವಾರದ ಬಳಿ ಇಟ್ಟರು. ನಂತರ ಮನೆಗೆ ಬಂದು ಮಲಗಿದರು. ಮರುದಿನ ಬಕಾಸುರನ ಶವ ಕಂಡು ನಗರದ ಜನರಿಗೆ ಆಶ್ಚರ್ಯವಾಯಿತು. ಎಲ್ಲೆಡೆಯಲ್ಲೂ ಸಂತಸ ಪಸರಿಸಿತು. ನಗರದ ಎಲ್ಲಾ ಜನರು ಬಕಾಸುರನ ಶವ ನೋಡಲು ಪ್ರವೇಶ ದ್ವಾರದ ಬಳಿ ನುಗ್ಗಿದರು. ಭೀಮ ಕೂಡ ಹೋಗಿ ಅವರೊಂದಿಗೆ ನಿಂತರು. ಜನರು ಯೋಚಿಸುತ್ತಲೇ ಇದ್ದರು, ಈ ಭಯಾನಕ ಬಕಾಸುರನನ್ನು ಯಾರು ಕೊಂದಿರಬಹುದು? ಆಗ ಭೀಮ ಎಂದರು, ನಿನ್ನೆ ಬೆಳಿಗ್ಗೆ ಓರ್ವ ದಿವ್ಯ ಪುರುಷನನ್ನು ನಾನು ಆ ದಿಕ್ಕಿಗೆ ಹೋಗುವುದನ್ನು ಕಂಡೆ. ಬಹುಶಃ ಅವನದ್ದೇ ಕೆಲಸವಾಗಿರಬೇಕು. ಒಮ್ಮೆ ಏನಾಯ್ತು ಗೊತ್ತೇ? ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ ಈ ಚಾಂಡಾಲರಾದ 4 ಒಂದು ಪಂದ್ಯ ಆಡಿದರು. ಕೌರವ ಸೇನೆ, ದಾಸದಾಸಿಯರು, ರಾಣಿಯರು ಎಲ್ಲರನ್ನು ಕರೆದುಕೊಂಡು ಅವರು ದೈತ್ಯವನಕ್ಕೆ ಬಂದರು. ಅಲ್ಲಿ ಅವರು ಬೇಟೆಯಾಡಿದರು. ನಂತರ ಸರೋವರದಲ್ಲಿ ಜಲಕ್ರೀಡೆಯಾಡುವ ಸಲಹೆ ನೀಡಿದ ದುರ್ಯೋಧನ. ಇದೇ ಸರೋವರದ ಬಳಿ ಪಾಂಡವರು ವಾಸಿಸುತ್ತಿದ್ದರು. ಇವರೆಲ್ಲ ಮೊದಲು ತಮ್ಮ ಸೇವಕರನ್ನು ಸರೋವರದಲ್ಲಿ ಕಳುಹಿಸಿದರು. ಸರೋವರದಲ್ಲಿ ಜಲಕ್ರೀಡೆಯಾಡಲು ಗಂಧರ್ವರಾಜ ಮತ್ತು ಚಿತ್ರಸೇನ ಮೊದಲೇ ಬಂದು ತಲುಪಿದ್ದರು. ಅವರು ದುರ್ಯೋಧನನ ಸೇವಕರನ್ನು ಓಡಿಸಿದರು. ಈ ವಿಷಯ ತಿಳಿಯುತ್ತಲೇ ದುರ್ಯೋಧನ ಸಿಟ್ಟಿಗೆದ್ದ. ಅವನು ಗಂಧರ್ವರೊಂದಿಗೆ ಯುದ್ಧಕ್ಕೆ ಆರಂಭಿಸಿದ. ಗಂಧರ್ವರು ಅವನಿಗಿಂತಲೂ ಶೂರವೀರರಾಗಿದ್ದರು. ಅವರು ಕೌರವರನ್ನು ಹೊಡೆದೋಡಿಸಿದರು ಮತ್ತು ಕೌರವರ ಕೆಟ್ಟ ಅವಸ್ಥೆ ಮಾಡಿದರು. ಕೊನೆಗೆ ಚಿತ್ರಸೇನ, ದುರ್ಯೋಧನ ಮತ್ತು ಅನ್ಯ ಕೌರವರು ಮತ್ತವರ ಪತ್ನಿಯರನ್ನು ಬಂಧಿಸಿದರು ಮತ್ತು ವಿಜಯಘೋಷ ಮಾಡುತ್ತಾ ಹೊರಟರು. ಈ ಯುದ್ಧದಲ್ಲಿ ಕೌರವರ ಕೆಲವು ಸೇವಕರು ತಮ್ಮ ಪ್ರಾಣ ಭಯದಿಂದ ಅಲ್ಲಿಂದ ಮೊದಲೇ ಓಡಿ ಹೋಗಿದ್ದರು. ಓಡುತ್ತಾ ಬಂದು ಅವರು ಯುಧಿಷ್ಠಿರರ ಚರಣಕ್ಕೆ ಎರಗಿದರು. ಅವರಲ್ಲಿ ಹೇಳಿದರು, ಮಹಾರಾಜರೇ, ಚಿತ್ರಸೇನ ಮತ್ತು ಗಂಧರ್ವರು ದುರ್ಯೋಧನ, ಅವನ ಸಹೋದರ ಮತ್ತವರ ಪತ್ನಿಯರನ್ನು ಹಿಡಿದು ಬಿಟ್ಟಿದ್ದಾರೆ ಮತ್ತವರನ್ನು ಕೊಂಡೊಯ್ಯುತ್ತಿದ್ದಾರೆ. ದಯವಿಟ್ಟು ಅವರನ್ನು ಮುಕ್ತಗೊಳಿಸಿ ಮತ್ತು ಕುರುಕುಲದ ಮರ್ಯಾದೆ ಕಾಪಾಡಿ. ಇದನ್ನು ಕೇಳಿದ ಭೀಮನಿಗೆ ಪರಮಾನಂದವಾಯಿತು. ಅವರೆಂದರು, ಆಹಾ, ಇದು ಒಳ್ಳೆದಾಯಿತು. ಒಳ್ಳೆ ಶಿಕ್ಷೆ ಸಿಕ್ಕಿತವರಿಗೆ. ನಮ್ಮನ್ನು ಗೇಲಿ ಮಾಡಲು ಬಂದಿದ್ದರಲ್ಲ, ನಮಗೆ ಅವರೊಂದಿಗೆ ಯುದ್ಧ ಮಾಡೋ ಅವಶ್ಯಕತೆನೇ ಉಳಿಲಿಲ್ಲ. ನಮ್ಮ ಕೆಲಸವನ್ನು ಗಂಧರ್ವರೇ ಮಾಡಿ ಮುಗಿಸಿದ್ರು. ವಾ ವಾ. ಆದರೆ ಯುಧಿಷ್ಠರಿಗೆ ಭೀಮರ ಈ ಮಾತು ಹಿಡಿಸಲಿಲ್ಲ. ಅವರೆಂದರು, ಶರಣಕ್ಕೆ ಬಂದವರಿಗೆ ರಕ್ಷಣೆ ನೀಡುವುದೇ ನಿಜವಾದ ಕ್ಷತ್ರಿಯನ ಧರ್ಮವಾಗಿದೆ. ಭೀಮ, ಒಂದು ಮಾತು ನೆನಪಿಡು. ಮನೆಯಲ್ಲಿ ನಮಗವರ ಜೊತೆ ಎಷ್ಟೇ ಮತಭೇದವಿರಲಿ, ಆದರೆ ಹೊರಗಿನವರ ಜೊತೆ, ಅಂದ್ರೆ ಹೊರಗಿನ ಶತ್ರುಗಳ ಜೊತೆ ಯುದ್ಧವಾದಾಗ ನಾವೆಲ್ಲ ಒಂದೇ. ಯುಧಿಷ್ಠರು ಭೀಮ ಮತ್ತು ಅರ್ಜುನನಿಗೆ ಕೌರವರನ್ನು ಮುಕ್ತಗೊಳಿಸುವ ಆಜ್ಞೆ ನೀಡಿದರು.
ಅಣ್ಣನ ಆಜ್ಞೆಯಾಗುತ್ತಲೇ ಅರ್ಜುನ ತನ್ನ ಧನುಷ್ಯೆತ್ತಿದ. ಭೀಮ ಗದೆ ಎತ್ತಿ ಹೊರಟರು. ಗಂಧರ್ವರನ್ನು ಹಿಂಬಾಲಿಸಿ ಚಿತ್ರಸೇನನಲ್ಲಿದ್ದ ಕಡೆ ತಲುಪಿದರು. ಅರ್ಜುನನೆಂದ, ನಿನ್ನ ಸೆರೆ ಹಿಡಿದಿರುವ ನನ್ನ ಎಲ್ಲಾ ಸಹೋದರರನ್ನು ಬಿಡುಗಡೆ ಮಾಡು. ಆದರೆ ಚಿತ್ರಸೇನ ಒಪ್ಪಲು ತಯಾರಾಗಲಿಲ್ಲ. ಆಗ ಅವರು ಚಿತ್ರಸೇನನೊಂದಿಗೆ ಯುದ್ಧಕ್ಕೆ ಆರಂಭ ಮಾಡಿದರು. ಎಷ್ಟೋ ಗಂಧರ್ವರು ಮಡಿದರು. ಚಿತ್ರಸೇನನಿಗೆ ಯುದ್ಧದಲ್ಲಿ ಸೋಲಾಯಿತು. ಅವನು ಎಲ್ಲರನ್ನು ಬಿಡುಗಡೆ ಮಾಡಿದ. ದುರ್ಯೋಧನನ ಕಡೆಯವರಿಗೆಲ್ಲ ಮುಖಕ್ಕೆ ಮಸಿ ಬಳಿದಂತಾಯಿತು. ದುರ್ಯೋಧನ ತಲೆ ತಗ್ಗಿಸಿ ನಿಂತು ಬಿಟ್ಟ. ಆದರೆ ಯುಧಿಷ್ಠಿರರು ಅವನಿಗೆ ಪ್ರೀತಿಯಿಂದ ಹೇಳಿದರು, ದುರ್ಯೋಧನ, ಇಂತಹ ಕೆಟ್ಟ ಕೆಲಸ ಮಾಡಬಾರದು. ಇದರಿಂದ ನಿನಗೆ ಸುಖ ದೊರೆಯದು. ನೀನು ಮತ್ತು ನಿನ್ನೆಲ್ಲ ಸಹೋದರರು ಈಗ ಮನೆಗೆ ಹಿಂತಿರುಗಿ. ಆಗಬೇಕಾದ್ದು ಆಗಿ ಹೋಯಿತು. ಅದಕ್ಕಾಗಿ ದುಃಖಿಸಬೇಡಿ. ನಾಚಿಕೆಯಿಂದ ನೀರಾದ ದುರ್ಯೋಧನ ಒಂದು ಮಾತನ್ನು ಆಡದೆ ಅಲ್ಲಿಂದ ಹೊರಟು ಹೋದ. ಒಮ್ಮೆ ಧರ್ಮರಾಜರಿಗೆ ರಾಜಸೂಯ ಯಜ್ಞ ಮಾಡಬೇಕೆಂದೆನಿಸಿತು. ಅವರು ಕೃಷ್ಣನೆದುರು ತಮ್ಮಿಚ್ಛೆಯನ್ನು ಪ್ರಕಟಿಸಿದರು. ಕೃಷ್ಣನೆಂದ, ರಾಜಸೂಯ ಯಜ್ಞ ಮಾಡೋದು ಅಷ್ಟು ಸುಲಭದ ಕೆಲಸವೇನೂ ಅಲ್ಲ. ಅದಕ್ಕಾಗಿ ಎಲ್ಲಕ್ಕೂ ಮೊದಲು ಎಲ್ಲಾ ದೇಶದ ರಾಜರನ್ನು ಗೆಲ್ಲಬೇಕಾಗುತ್ತದೆ. ಹೀಗೆ ಮಾಡೋದಕ್ಕೆ ಮೊದಲು ರಾಜಸೂಯ ಯಜ್ಞ ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದರಲ್ಲೊಂದು ಸಂಕಟವಿದೆ. ಅದೇನೆಂದರೆ ಜರಾಸಂಧ. ಧರ್ಮರಾಜ ಕೇಳಿದರು, ಈ ಜರಾಸಂಧ ಯಾರು? ಕೃಷ್ಣನೆಂದ, ಬೃಹದ್ರಥನೆಂಬ ಓರ್ವ ರಾಜನಿದ್ದ. ಅವನಿಗೆ 2 ರಾಣಿಯರಿದ್ದರು. ಈ 2 ರಾಣಿಯರು ಪುತ್ರನಿಗೆ ಜನ್ಮವೇನೋ ನೀಡಿದರು. ಆದರೆ ಅವರ ಗರ್ಭದಿಂದ ಜನ್ಮ ಪಡೆದ ಪುತ್ರರ ಶರೀರ ಅರ್ಧವಿತ್ತು. ಇಬ್ಬರೂ ಸೇರಿ ಆ ತುಂಡುಗಳನ್ನು ಗುಪ್ತವಾಗಿ ಕಸದ ಪುಟ್ಟಿಗೆಸೆದರು. ಆಗ ಜರಾಳೆಂಬ ಹೆಸರಿನ ರಾಕ್ಷಸಿಯೊಬ್ಬಳು ಅಲ್ಲಿಂದ ಹಾದು ಹೋಗುತ್ತಿದ್ದಳು. ಅವಳು ಈ 2 ತುಂಡುಗಳನ್ನು ಜೋಡಿಸಿದಳು. ಆಗ ಒಬ್ಬ ಬಾಲಕನ ನಿರ್ಮಾಣವಾಯಿತು. ಆ ಶಿಶು ಅಳಲಾರಂಭಿಸಿತು. ನಂತರ ರಾಕ್ಷಸಿ ಆ ಶಿಶುವನ್ನು ಅರಮನೆಗೆ ತಂದಳು. ಜರಾ ರಾಕ್ಷಸಿ ಈ ತುಂಡುಗಳನ್ನು ಜೋಡಿಸಿದ ಕಾರಣ ಈ ಬಾಲಕನ ಹೆಸರನ್ನು ಜರಾಸಂಧ ಎಂದು ಇಡಲಾಯಿತು. ಈ ಜರಾಸಂಧ ಕ್ರೂರಿ ಹಾಗೂ ದುಷ್ಟನಾಗಿದ್ದ. ಅವನು 83 ರಾಜರನ್ನು ಬಂಧಿಸಿ ಇಟ್ಟಿರುವನು. ಅವನು ಅವರನ್ನು ಪಶುವಿನಂತೆ ಇಟ್ಟಿದ್ದಾನೆ. ನೀರು ಕುಡಿಸಲು ಒಯ್ಯುತ್ತಾನೆ. ನೆನೆಸಿದ ಕಡಲೆಯನ್ನು ತಿನ್ನಲು ಕೊಡುತ್ತಾನೆ. ಈ ದುಷ್ಟ ಜರಾಸಂಧನನ್ನು ಕೊಂದರೇನೆ ನಿನ್ನ ವಿಜಯ ಪ್ರಾಪ್ತಿಯಾಗುತ್ತದೆ. ನಂತರ ಶ್ರೀಕೃಷ್ಣ, ಅರ್ಜುನ, ಭೀಮ ಬ್ರಾಹ್ಮಣ ವೇಷ ಧರಿಸಿದರು. ಹಾಗೂ ಜರಾಸಂಧನ ಮಗಧ ದೇಶದತ್ತ ಹೊರಟರು. ಮಗಧ ದೇಶದ ರಾಜಧಾನಿಯ ಬಳಿ ತಲುಪಿದರು. ರಾಜಧಾನಿಯ ಬಳಿಯಲ್ಲೊಂದು ಜಯಸ್ತಂಭವಿತ್ತು. ಅವರು ಬೇಕಂತಲೇ ಆ ಜಯಸ್ತಂಭವನ್ನು ಖಂಡಿಸಿದರು. ಅಲ್ಲಿ ಇರಿಸಲ್ಪಟ್ಟ ವಾದ್ಯವನ್ನು ಮುರಿದರು. ತೋಟಗಾರನ ಕೈಯಲ್ಲಿದ್ದ ಹೂಹಾರಗಳನ್ನು ಕಸಿದುಕೊಂಡರು ಮತ್ತು ಅರಮನೆಗೆ ಹೊಕ್ಕರು. ಜರಾಸಂಧ ಅರಮನೆಯಲ್ಲೇ ಇದ್ದ. ಅವನು ಕೇಳಿದ, ನಿಮಗೇನು ಬೇಕು? ಬ್ರಾಹ್ಮಣರಾಗಿಯೂ ನೀವು ಹೀಗೇಕೆ ಮಾಡುವಿರಿ? ಆಗ ಕೃಷ್ಣನಿಂದ,
ನನ್ನ ಈ ಇಬ್ಬರು ಜೊತೆಗಾರರ ಮೌನವ್ರತವಿದ್ದ ಕಾರಣ ಅವರೇನು ಮಾತನಾಡಲಾರರು. ಆದ್ದರಿಂದ ನಾವು ರಾತ್ರಿಗೇನೆ ಮಾತನಾಡೋಣ. ಜರಾಸಂಧ ರಾತ್ರಿ ಅವರಿದ್ದಲ್ಲಿಗೆ ಹೋದ. ಆಗ ಕೃಷ್ಣ, ಅರ್ಜುನ ಹಾಗೂ ಭೀಮ ತಮ್ಮ ಬ್ರಾಹ್ಮಣ ವೇಷವನ್ನು ತ್ಯಜಿಸಿದ್ದರು. ಜರಾಸಂಧ ಕೂಡಲೇ ಕೃಷ್ಣನನ್ನು ಗುರುತಿಸಿದ. ಭೀಮ ಮತ್ತು ಅರ್ಜುನನ ಕೈಯಲ್ಲಿದ್ದ ಚಿಹ್ನೆ ಜರಾಸಂಧನ ಗಮನಕ್ಕೆ ಬಂತು. ಆತ ಹೇಳಿದ, ನೀವು ಕ್ಷತ್ರಿಯರಂತೆ ಕಾಣುವಿರಿ. ನಿಜ ಹೇಳಿ, ಇಲ್ಲಿಗೇಗೆ ಬಂದಿರಿ? ಕೃಷ್ಣನೆಂದ, ಆ ರಾಜರನ್ನು ಎತ್ತುಗಳಂತೆ ಕಟ್ಟಿಟ್ಟಿದ್ದೀಯಲ್ಲ, ಮೊದಲು ಅವರನ್ನು ಮುಕ್ತಗೊಳಿಸು, ಇಲ್ಲವೇ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಇದನ್ನು ಕೇಳಿದ ಜರಾಸಂಧ ಸಿಟ್ಟಿಗೆದ್ದು ಹೇಳಿದ, ಹೀಗಿದ್ದರೆ ನಾನು ನಿಮ್ಮನ್ನು ಕಟ್ಟಿ ಹಾಕುವೆನು. ಈ ರೀತಿ ನನ್ನ ರಾಜಸೂಯ ಯಜ್ಞೆಯು ಸಮಾಪ್ತವಾಗುವುದು. ಕೃಷ್ಣನೆಂದ, ನಮ್ಮನ್ನು ಕಟ್ಟಿ ಹಾಕುವ ಮೊದಲು ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಆಗ ಜರಾಸಂಧನೆಂದ, ಕೃಷ್ಣ, ನೀನು ಹಾಲು ಮಾರುವವನ ಮಗ, ನಿನ್ನಲ್ಲಿ ಮಲ್ಲಯುದ್ಧ ಆಡುವ ಪ್ರಶ್ನೆ ಬರುವುದಿಲ್ಲ. ಮತ್ತಿವ ಅರ್ಜುನ, ಈತ ಬರೇ ಧನುಷ್ಯ ಬಾಣ ಬಿಡುವವನು, ಇವನಲ್ಲೇನು ಮಲ್ಲಯುದ್ಧ ಮಾಡುವುದು? ಮಲ್ಲಯುದ್ಧಕ್ಕೆ ಯೋಗ್ಯನು ಈ ಭೀಮ ಮಾತ್ರ. ಹಾಗೆನ್ನುತ್ತಾ ಅವನು ಮುಂದೆ ಬಂದು ಭೀಮನ ಕತ್ತು ಹಿಡಿದು ಬಿಟ್ಟ ಮತ್ತು ಬಲಗೈಯನ್ನು ಕುತ್ತಿಗೆಗೆ ಹಾಕಿ ಹಲ್ಲು ಕಡಿಯುತ್ತಾ ಭೀಮನ ಎದೆಗೆ ಗುದ್ದಲಾರಂಭಿಸಿದ. ಕೃಷ್ಣನೆಂದ, ಭೀಮ, ನಿನ್ನ ಸಂರಕ್ಷಣೆಯನ್ನು ನೀನೇ ಮಾಡಿಕೋ. ಭೀಮನು ಕಣ್ಣಿನಿಂದ ಕಿಡಿಕಾರುತ್ತಾ ಜರಾಸಂಧನತ್ತ ನೋಡಿದರು. ಜರಾಸಂಧನ ಬಾಹುಪಾಶದಿಂದ ಮುಕ್ತನಾದ ಭೀಮ ಜರಾಸಂಧನನ್ನು ದೂಡಿಬಿಟ್ಟರು. ಜರಾಸಂಧ ನೆಲಕ್ಕೆರಗುವ ಮರದಂತೆ ನೆಲಕ್ಕುರುಳಿದರು. ಒಂದೇ ಕ್ಷಣದಲ್ಲಿ ಎದ್ದು ನಿಂತ ಜರಾಸಂಧ ಮತ್ತೆ ಭೀಮನನ್ನು ಹಿಡಿದುಕೊಂಡ. ಕ್ರೋಧಿತನಾದ ಜರಾಸಂಧ ಭೀಮನ ಬೆನ್ನಿಗೆ 2 ಕೈಗಳಿಂದ ಗುದ್ದಲಾರಂಭಿಸಿದ. ತಲೆಯಿಂದ ಡಿಕ್ಕಿ ಹೊಡೆದ. ರಕ್ತದ ಪ್ರವಾಹ ಹರಿಯಿತು. ಒಬ್ಬರು ಇನ್ನೊಬ್ಬರ ಕೈಕಾಲು ಮುರಿಯುವುದರಲ್ಲಿ ತೊಡಗಿದರು. ಒಬ್ಬರು ಇನ್ನೊಬ್ಬರನ್ನು ಮೇಲೆತ್ತಿ ನೆಲಕ್ಕೆ ಅಪ್ಪಳಿಸುತ್ತಿದ್ದರು. ಜಗಳವಾಡುವ ಕೋಣದಂತೆ ಗರ್ಜಿಸುತ್ತಿದ್ದರು. 14 ದಿನಗಳವರೆಗೆ ಈ ಭಯಾನಕ ಮಲ್ಲಯುದ್ಧ ನಡೆಯಿತು. ಹದಿನಾಲ್ಕನೇ ರಾತ್ರಿ ಭೀಮ ಜರಾಸಂಧನ ಶರೀರವನ್ನು 2 ತುಂಡು ಮಾಡಿದ. ಆದರೆ ಇದೆಂಥ ಆಶ್ಚರ್ಯ! ಆ 2 ತುಂಡುಗಳು ತಮ್ಮಷ್ಟಕ್ಕೆ ಹತ್ತಿರ ಬಂದು ಕೂಡಿಕೊಂಡವು. ಜರಾಸಂಧ ಮತ್ತೆ ಜೀವಂತವಾದ. ಜೀವಂತನಾಗಿ ಜರಾಸಂಧ ಭೀಮನ ಮೇಲೆ ಪುನಃ ಹಲ್ಲೆ ಮಾಡಿದ. ಆಗ ಕೃಷ್ಣ ಒಂದು ಭತ್ತದ ನೆಲ್ಲನ್ನು ತೆಗೆದುಕೊಂಡು ಸೀಳಿ 2 ತುಂಡು ಮಾಡಿದ. ನೆಲ್ಲಿನ ಬಲಗೈಯಲ್ಲಿದ್ದ ತುಂಡನ್ನು ಎಡಕ್ಕೂ, ಎಡಕೈಯಲ್ಲಿದ್ದ ತುಂಡನ್ನು ಬಲಕ್ಕೂ ಎಸೆದ. ಭೀಮನಿಗೆ ಕೃಷ್ಣನ ಸನ್ನೆ ಅರ್ಥವಾಯಿತು. ಅವರು ಮತ್ತೆ ಜರಾಸಂಧನ ಶರೀರದ 2 ತುಂಡು ಮಾಡಿದರು. ಈಗ ಮಾತ್ರ ಎಡಬದಿಯಲ್ಲಿದ್ದ ತುಂಡನ್ನು ಬಲಬದಿಗೂ, ಬಲಬದಿಯಲ್ಲಿದ್ದ ತುಂಡನ್ನು ಎಡಬದಿಗೂ ಹಾಕಿದರು. ಈ ಬಾರಿ 2 ತುಂಡುಗಳು ಒಟ್ಟಾಗಲಿಲ್ಲ. ಈ ರೀತಿ ಜರಾಸಂಧ ಸಾವನ್ನಪ್ಪಿದ. ಜರಾಸಂಧನ ಮೃತ್ಯುವಾಯಿತು. ಎಲ್ಲೆಡೆಯಲ್ಲೂ ಕೃಷ್ಣ, ಭೀಮ, ಅರ್ಜುನರ ಜಯಘೋಷವಾಯಿತು. ಎಲ್ಲಾ ರಾಜರನ್ನೂ ಜರಾಸಂಧನ ಬಂಧನದಿಂದ ಮುಕ್ತಗೊಳಿಸಲಾಯಿತು. ಹೀಗೆ ಜರಾಸಂಧನ ಕೊನೆಯಾಯಿತು ಮತ್ತು ಧರ್ಮರಾಜರ ರಾಜಸೂಯ ಯಜ್ಞ ನಿರ್ವಿಘ್ನತೆಯಿಂದ ನೆರವೇರಿತು. ವಿರಾಟ ನಗರದಲ್ಲಿ ಉತ್ತರೆ ಮತ್ತು ಅಭಿಮನ್ಯುವಿನ ವಿವಾಹ ವಿಜೃಂಭಣೆಯಿಂದ ಜರುಗಿತು. ಅದಕ್ಕಾಗಿ ಪೋಷಿರಾಜ, ಶೈಬ್ಯ, ದೃಪದ, ದ್ರೌಪದಿಯ ಪುತ್ರ, ದೃಷ್ಟಿದುಮ್ನ, ಶಿಖಂಡಿ,
ದೇಶ ವಿದೇಶದ ಮಂತ್ರಿ ರಾಜರು, ಶ್ರೀಕೃಷ್ಣ, ಬಲರಾಮ ಮುಂತಾದ ಯಾದವ ಗಣದವರು ಉಪಸ್ಥಿತವಿದ್ದರು. ವಿವಾಹದ ನಂತರ ಎಲ್ಲರೂ ವಿರಾಟದ ರಾಜಸಭೆಯಲ್ಲಿ ಒಟ್ಟಾದರು. ಆಗ ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ ಇತ್ತು, ಇನ್ನು ಮುಂದೆ ಪಾಂಡವರು ಏನು ಮಾಡಬೇಕು ಅಂತ. ದ್ಯೂತ ಕ್ರೀಡೆಯಲ್ಲಿ ನಿಶ್ಚಿತವಾದಂತೆ ಪಾಂಡವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ್ದರು. ಆದುದರಿಂದ ಪಾಂಡವರ ರಾಜ್ಯವನ್ನು ಕೌರವರು ಹಿಂತಿರುಗಿಸಲೇಬೇಕು. ಆದರೆ ಅವರ ಸ್ವಭಾವ ನೋಡಿದ್ರೆ ಅವರು ಪಾಂಡವರಿಗೆ ರಾಜ್ಯ ಹಿಂದಿರುಗಿಸುತ್ತಾರೋ ಇಲ್ಲವೋ ಎನ್ನುವ ಶಂಕೆ ಎಲ್ಲರ ಮನದಲ್ಲೂ ಇತ್ತು. ಒಂದು ವೇಳೆ ಹಿಂದಿರುಗಿಸದಿದ್ದರೆ ಪಾಂಡವರು ಏನು ಮಾಡುವರು? ಈ ಚರ್ಚೆಯನ್ನು ಮಾಡುತ್ತಾ ಶ್ರೀಕೃಷ್ಣ ದುರ್ಯೋಧನನು ಪಾಂಡವರ ಮೇಲೆ ಹೇಗೆ ಅತ್ಯಾಚಾರ ಮಾಡಿದ, ವನವಾಸದಲ್ಲಿ ಅವರಿಗೆ ಹೇಗೆ ಮೋಸ ಮಾಡಿದ, ಈ ಎಲ್ಲಾ ವಿಷಯಗಳನ್ನು ಹೇಳಿದ. ಶ್ರೀಕೃಷ್ಣ ಸಭೆಯಲ್ಲಿದ್ದ ಎಲ್ಲರನ್ನು ಸಂಬೋಧಿಸಿ ಅಂದ, ಪಾಂಡವರು ತಮ್ಮ ಶಕ್ತಿಯಿಂದ ಪಡೆದ ರಾಜ್ಯವನ್ನು ಕೇಳುತ್ತಿದ್ದಾರೆ. ಅವರಿಗೆ ಅನ್ಯರ ರಾಜ್ಯ, ವೈಭವ, ಧನ ಯಾವುದೂ ಬೇಡ. ದ್ಯೂತ ಕ್ರೀಡೆಯ ಸಮಯದಲ್ಲಿ ದುರ್ಯೋಧನನಿಗೆ ಮಾವ ಶಕುನಿ ಸಹಾಯ ಮಾಡಿದ್ದ. ಕಪಟಿ ಹಾಗೂ ಚತುರ ಶಕುನಿ ಪಾಂಡವರನ್ನು ಸೋಲಿಸಿದ್ದ. ಅವರ ಸರ್ವಸ್ವವನ್ನು ಕಸಿದುಕೊಂಡು ಅವರನ್ನು ವನವಾಸಕ್ಕೆ ಕಳುಹಿಸಿದ್ದ. ಪಾಂಡವರು ಯಾವ ತಕರಾರು ಮಾಡದೆ 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದರು. ಪಾಂಡವರು ಸತ್ಯ, ನ್ಯಾಯ, ಧರ್ಮದ ಪಾಲನೆ ಮಾಡುವವರು. ಆದುದರಿಂದಲೇ ಅವರು ಎಲ್ಲಾ ರೀತಿಯ ದುಃಖವನ್ನು ಉಸಿರುತ್ತದೆ ಸಹಿಸಿದರು. ಪಾಂಡವರಿಗೆ ಅನ್ಯಾಯದಿಂದ ಸ್ವರ್ಗ ದೊರೆಯುವುದಾದರೂ ಅವರಿಗೆ ಅದು ಬೇಡ. ಅವರಿಗೆ ಧರ್ಮದ ಮಾರ್ಗದಲ್ಲಿ ದೊರೆಯುವ ವಸ್ತುಗಳೇ ಬೇಕು. ಆದರೆ ದುರ್ಯೋಧನನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗುತ್ತಿಲ್ಲ. ಅವನು ಅಷ್ಟು ಸುಲಭವಾಗಿ ಪಾಂಡವರ ರಾಜ್ಯವನ್ನು ಹಿಂತಿರುಗಿಸುವ ಹಾಗೆ ಕಾಣಿಸುವುದಿಲ್ಲ. ಇದನ್ನು ಕೇಳಿದ ಬಲರಾಮನಿಂದ, ಶ್ರೀಕೃಷ್ಣನು ಹೇಳಿದ್ದಕ್ಕೆ ನನ್ನ ಸಹಮತಿಯೂ ಇದೆ. ಪಾಂಡವರಿಗೆ ಅರ್ಧ ರಾಜ್ಯ ಸಿಗಲೇಬೇಕು, ಇದಕ್ಕೆ ಸಂಶಯವಿಲ್ಲ. ಶ್ರೀಕೃಷ್ಣ ಮತ್ತು ಬಲರಾಮನ ಮಾತು ಕೇಳಿ ಎಲ್ಲರೂ ಚರ್ಚೆ ಮಾಡಿದರು. ಎಲ್ಲರಿಗೂ ಯುದ್ಧಕ್ಕಿಂತ ಬೇರೆ ದಾರಿಯಿಲ್ಲ ಅಂತ ಅನ್ನಿಸಿತು. ಆಗ ದ್ರುಪದ ಸಲಹೆ ನೀಡಿದ, ದುರ್ಯೋಧನ ದುಷ್ಟ ಮತ್ತು ಹಠ ಸ್ವಭಾವದವನು. ಅವನು ಪಾಂಡವರಿಗೆ ರಾಜ್ಯ ಕೊಡಲು ಎಂದೂ ಒಪ್ಪಲಾರ. ಪಿತಾಮಹ ಭೀಷ್ಮ, ಗುರುದೇವ ದ್ರೋಣಾಚಾರ್ಯ ಮತ್ತು ಕೆಲವರು ದುರ್ಯೋಧನನ ಪಕ್ಷದಲ್ಲಿದ್ದಾರೆ. ಆದುದರಿಂದ ಅವರು ದುರ್ಯೋಧನನ ವಿರುದ್ಧ ಏನನ್ನೂ ಮಾಡಲಾರರು. ನಾವೊಂದು ದೂತನನ್ನು ಧೃತರಾಷ್ಟ್ರರ ಬಳಿಗೆ ಕಳುಹಿಸೋಣ. ಇನ್ನೊಂದೆಡೆ ದೂತರನ್ನು ನಮಗೆ ಯುದ್ಧದಲ್ಲಿ ಸಹಾಯ ಮಾಡೋ ಎಲ್ಲಾ ರಾಜರ ಬಳಿಗೂ ಕಳುಹಿಸಬೇಕು. ಎಲ್ಲಾ ದೂತರನ್ನು ಹಿಂದೆ ಕಳುಹಿಸಬೇಕು. ಏಕೆಂದರೆ ಯಾರ ಆಮಂತ್ರಣ ಮೊದಲು ಸಿಗುತ್ತೋ ಅವರಿಗೆ ಅವರು ಸಹಾಯ ಮಾಡ್ತಾರೆ. ಅಲ್ಲಿ ದುರ್ಯೋಧನನು ಯುದ್ಧದ ತಯಾರಿ ಮಾಡುತ್ತಿರಬೇಕು. ಈಗ ಕೈಕಟ್ಟಿ ಕೂತುಕೊಳ್ಳುವ ಸಮಯವಲ್ಲ. ಯುಧಿಷ್ಠಿರರು ದೇಶ ದೇಶದ ರಾಜರಿಗೆ ಯುದ್ಧ ಸಹಾಯಕ್ಕೆ ದೂತರನ್ನು ಕಳುಹಿಸಿದರು. ದ್ರುಪದ ಕೂಡ ತನ್ನ ಪುರೋಹಿತರನ್ನು ದೂತನಂತೆ ಧೃತರಾಷ್ಟ್ರರ ಬಳಿ ಕಳುಹಿಸಿದರು. ಈ ಯುದ್ಧದಲ್ಲಿ ಶ್ರೀಕೃಷ್ಣನ ಸಹಾಯ ಕೇಳಲು ಅರ್ಜುನ ದ್ವಾರಿಕಾಕ್ಕೆ ಹೋದ. ಗುಪ್ತಚಾರರಿಂದ ಸಮಾಚಾರ ತಿಳಿದ ಕೂಡಲೇ ದುರ್ಯೋಧನ ಕೂಡ ಯುದ್ಧಕ್ಕೆ ಶ್ರೀಕೃಷ್ಣನ ಸಹಾಯ ಕೇಳಲು ದ್ವಾರಿಕಾಕ್ಕೆ ಹೋದ. ಇಬ್ಬರು ಒಂದೇ ದಿನ ಒಂದೇ ಸಮಯ ತಲುಪಿದರು. ಶ್ರೀಕೃಷ್ಣ ತಮ್ಮ ಶಯನಗೃಹದಲ್ಲಿ ನಿದ್ರಿಸುತ್ತಿದ್ದ. ಅರ್ಜುನ ಮತ್ತು ದುರ್ಯೋಧನ ಶ್ರೀಕೃಷ್ಣನ ಸಂಬಂಧಿಕರಾದ ಕಾರಣ ಶ್ರೀಕೃಷ್ಣನ ಶಯನಗೃಹಕ್ಕೆ ಹೋದರು. ಮೊದಲು ದುರ್ಯೋಧನ ಬಂದು ಶ್ರೀಕೃಷ್ಣನ ತಲೆಯ ಬಳಿ ಎತ್ತರದ ಒಂದು ಆಸನದಲ್ಲಿ ಕೂತುಕೊಂಡ. ಸ್ವಲ್ಪ ಸಮಯದ ನಂತರ ಬಂದ ಅರ್ಜುನ.
ಅವನು ಶ್ರೀಕೃಷ್ಣನ ಚರಣಗಳ ಬಳಿ ಕೈ ಜೋಡಿಸಿ ಕೂತ. ಸ್ವಲ್ಪ ಸಮಯದ ನಂತರ ನಿದ್ದೆಯಿಂದೆದ್ದ ಶ್ರೀಕೃಷ್ಣ ಮೊದಲು ಅರ್ಜುನನನ್ನು ಕಂಡ, ನಂತರ ದುರ್ಯೋಧನನನ್ನು ಕಂಡ. ಶ್ರೀಕೃಷ್ಣ ಇಬ್ಬರನ್ನು ನಕ್ಕು ಸ್ವಾಗತಿಸಿದ. ಬಂದ ಕಾರಣ ಕೇಳಿದ. ಆಗ ದುರ್ಯೋಧನ ಹೇಳಿದ, ನಾವು ಕೌರವ ಪಾಂಡವರಲ್ಲಿ ಯುದ್ಧವಾಗಲಿದೆ. ಆ ಯುದ್ಧದಲ್ಲಿ ನಿಮ್ಮ ಸಹಾಯ ಕೇಳಲು ನಾವು ಬಂದಿರುವೆವು. ನಾನು ಮತ್ತು ಅರ್ಜುನ ಇಬ್ಬರು ನಿಮಗೆ ಸಂಬಂಧಿಕರಾಗಿರುವ ಕಾರಣ ನಮ್ಮಿಬ್ಬರಿಗೂ ನಿಮ್ಮಲ್ಲಿ ಸಹಾಯ ಕೇಳುವ ಅಧಿಕಾರವಿದೆ. ಆದರೆ ಸಹಾಯ ನೀಡುವವರು ಮೊದಲು ಬಂದವರಿಗೆ ಸಹಾಯ ಮಾಡ್ತಾರೆ. ನಾನು ಮೊದಲು ಬಂದಿರುವೆ, ಆದುದರಿಂದ ನೀವು ಈ ಯುದ್ಧದಲ್ಲಿ ನನಗೇ ಸಹಾಯ ಮಾಡಬೇಕು. ಇದನ್ನು ಕೇಳಿ ಶ್ರೀಕೃಷ್ಣ ನಕ್ಕು ಹೇಳಿದ, ದುರ್ಯೋಧನ, ನೀನನ್ನುವುದು ನಿಜ. ನೀನು ಮೊದಲು ಬಂದಿರಬಹುದು. ಆದರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನು, ನಂತರ ನಿನ್ನನ್ನು. ಆದರೆ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಆದರೆ ವಯಸ್ಸಿನಲ್ಲಿ ಅರ್ಜುನ ನಿನಗಿಂತ ಚಿಕ್ಕವನಾದ ಕಾರಣ ಮೊದಲ ಅವಕಾಶ ಅವನಿಗೇ ಸಿಗಬೇಕು. ನನ್ನ 10 ಲಕ್ಷ ನಾರಾಯಣಿ ಯಾದವ ಸೇನೆ ಒಂದು ಪಕ್ಷದಿಂದ ಯುದ್ಧ ಮಾಡುತ್ತೆ. ಮತ್ತು ನಾನು ಕೈಯಲ್ಲಿ ಶಸ್ತ್ರವಿಲ್ಲದೆ ಇನ್ನೊಂದು ಪಕ್ಷದಿಂದ. ನಾನು ಯುದ್ಧ ಮಾಡುವುದಿಲ್ಲ. ಈ ಎರಡರಲ್ಲಿ ನಿನಗೇನು ಬೇಕು? ನನ್ನ ಸೇನೆಯೋ ಅಥವಾ ಕೈಯಲ್ಲಿ ಶಸ್ತ್ರವೂ ಇಲ್ಲದೆ ಯುದ್ಧ ಮಾಡದಿರುವ ನಾನು? ಏನು ಯೋಚಿಸದೆ ಅರ್ಜುನನೆಂದ, ಮಾಧವ, ನನಗೆ ನಿಮ್ಮದೇ ಅವಶ್ಯಕತೆ ಇದೆ. ದುರ್ಯೋಧನನಿಗೆ ಶ್ರೀಕೃಷ್ಣನ ಸೇನೆ ದೊರೆಯಿತು. ಅವನಿಗೆ ತುಂಬಾ ಆನಂದವಾಯಿತು. ಅರ್ಜುನನು ಯಾದವ ಸೇನೆಯನ್ನು ಕೇಳುತ್ತಿದ್ರೆ ನಾನು ಕೈಯಲ್ಲಿ ಅಸ್ತ್ರವಿಲ್ಲದೆ ಯುದ್ಧ ಮಾಡದಿರುವ ಕೃಷ್ಣನನ್ನು ತಗೊಂಡು ಏನು ಮಾಡಬಹುದಿತ್ತು? ಆದರೆ ಅರ್ಜುನ ಮೂರ್ಖನೇ ಸರಿ. ಅವನು ನಿಶಸ್ತ್ರನಾದ ಕೃಷ್ಣನನ್ನು ಕೇಳಿದ. ನನಗೆ ಸೈನ್ಯ ದೊರೆಯಿತು. ನಾನು ಎಲ್ಲಾ ದೃಷ್ಟಿಯಿಂದ ಶ್ರೇಷ್ಠನು. ಇನ್ನು ವಿಜಯ ನಮ್ಮದೇ ಆಗುತ್ತೆ ಎಂದು ಯೋಚಿಸುತ್ತಾ ದುರ್ಯೋಧನ ಸಂತೋಷಭರಿತನಾದ. ದುರ್ಯೋಧನ ಹೊರಟು ಹೋದ ನಂತರ ಶ್ರೀಕೃಷ್ಣ ಅರ್ಜುನನನ್ನು ಕೇಳಿದ, ಪಾರ್ಥ, ನೀನು ನನ್ನ ಸೇನೆಯನ್ನು ಕೇಳದೆ ನನ್ನನ್ನೇ ಯಾಕೆ ಕೇಳಿದೆ? ಅರ್ಜುನ ಉತ್ತರಿಸಿದ, ಶ್ರೀಕೃಷ್ಣ, ನಿಮ್ಮ ಯಾದವ ಸೇನೆಯಿಂದ ನನಗೇನು ಲಾಭ? ಯಾಕೆಂದರೆ ಕೌರವ ಸೈನ್ಯದ ವಧೆ ಮಾಡಲು ನಾನೊಬ್ಬನೇ ಸಮರ್ಥನಾಗಿದ್ದೇನೆ. ಆದರೆ ಮಾಧವ, ಎಲ್ಲಿ ನೀವಿದ್ದೀರೋ ಅಲ್ಲಿಯೇ ಯಶ, ಕೀರ್ತಿ ಮತ್ತು ನೀತಿ ಇದೆ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕೇಳಿದ್ದೇನೆ. ಯುದ್ಧದಲ್ಲಿ ನೀವು ನನ್ನ ಸಾರಥಿಯಾಗಬೇಕೆಂಬುದೇ ನನ್ನ ಇಚ್ಛೆಯಾಗಿತ್ತು. ಅದು ಈ ಯುದ್ಧದ ಮೂಲಕ ಪೂರ್ತಿಯಾಗತ್ತೆ. ಇದನ್ನು ಕೇಳಿದ ಶ್ರೀಕೃಷ್ಣನಿಗೆ ಪರಮಾನಂದವಾಯಿತು. ಅವನು ಪ್ರೀತಿಯಿಂದ ಅರ್ಜುನನನ್ನು ಆಲಂಗಿಸಿದ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ, ಅರ್ಜುನ, ನಾನು ನಿನ್ನ ಸಾರಥಿಯಾಗುವೆ. ನಾನು ಖಂಡಿತ ನಿನ್ನ ಸಾರಥಿಯಾಗುವೆ. ಯುದ್ಧವು ಪೂರ್ಣ ಪ್ರಮಾಣದಲ್ಲಿ ಶುರುವಾಗಿತ್ತು. ಒಂದು ದಿನ ದುರ್ಯೋಧನ ದ್ರೋಣಾಚಾರ್ಯರಲ್ಲಿ ಹೇಳಿದ, ಆಚಾರ್ಯರೇ, ನನ್ನ ಸರ್ವನಾಶವಾಗಲಿ ಎಂದು ತಾವು ಯೋಚನೆ ಮಾಡುತ್ತಿದ್ದೀರಿ ಎಂದು ನನಗೆ ತೋರುತ್ತದೆ. ನಿನ್ನೆ ನೀವು ಧರ್ಮರಾಯನನ್ನು ಹಿಡಿಯಲಿಲ್ಲ. ನನಗೆ ತೋರುತ್ತದೆ ನೀವು ನಮ್ಮ ಶತ್ರು ಪಕ್ಷದವರೊಂದಿಗೆ ಸೇರಿಕೊಂಡಿದ್ದೀರಿ ಎಂದು. ದ್ರೋಣರು ಹೇಳಿದರು, ದುರ್ಯೋಧನ, ನಾನು ಪ್ರತಿಕ್ಷಣ ನಿನ್ನ ವಿಜಯವಾಗಲಿ ಎಂದು ಯೋಚಿಸುವೆ. ಆದರೆ ನೀನು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ಒಂದು ಮಾತು ನೆನಪಿನಲ್ಲಿಡು, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅವರೊಂದಿಗೆ ಇದೆ. ಅವರನ್ನು ನಾಶ ಮಾಡುವುದು ಸುಲಭದ ಮಾತಲ್ಲ. ಆದರೂ ನಾನು ಇವತ್ತು ಚಕ್ರವ್ಯೂಹ ರಚಿಸಿ ಪಾಂಡವರ ಒಬ್ಬ ವೀರ ಪುರುಷನನ್ನು ವಧಿಸುವೆ. ನೋಡುತ್ತಾ ಇರು. ಆದರೆ ಒಂದು ನೆನಪಿರಲಿ, ಅರ್ಜುನನನ್ನು ಧರ್ಮರಾಯನಿಂದ ದೂರ ಮಾಡುವ ಅಗತ್ಯವಿದೆ ಎಂದು ಹೇಳಿ ದ್ರೋಣಾಚಾರ್ಯರು ಚಕ್ರವ್ಯೂಹ ರಚಿಸಲು ತೊಡಗಿದರು. ಅದೇ ಸಮಯ ಜಯದ್ರಥನ ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಅರ್ಜುನನು ಯುದ್ಧಕ್ಕಾಗಿ ಹೋದ. ಧರ್ಮರಾಯ ಚಿಂತಿಸತೊಡಗಿದ. ಅವನ ಮನಸ್ಸಲ್ಲಿ ಪ್ರಶ್ನೆ ಮೂಡಿತು, ಈ ಚಕ್ರವ್ಯೂಹವನ್ನು ಯಾರು ಭೇದಿಸುವುದು ಎಂದು. ಆಗ ಅವನಿಗೆ ಅಭಿಮನ್ಯುವಿನ ನೆನಪಾಯಿತು. ಅವ
ಅಭಿಮನ್ಯುವಿಗೆ ಆಜ್ಞೆ ಮಾಡಿದ. ನೀನು ಯುದ್ಧಕ್ಕೆ ಹೋಗು ಮತ್ತು ಆ ಚಕ್ರವ್ಯೂಹವನ್ನು ಭೇದಿಸು. ಅಭಿಮನ್ಯು ಹೇಳಿದ, ಮಹಾರಾಜ, ನನಗೆ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಎಂಬುದು ಮಾತ್ರ ತಿಳಿದಿದೆ. ಅದರಿಂದ ಹೊರಗೆ ಹೇಗೆ ಬರುವುದು ಎಂಬುದು ಗೊತ್ತಿಲ್ಲ. ಅದಕ್ಕೆ ಧರ್ಮರಾಜ ಅಂದ, ನೀನು ಚಕ್ರವ್ಯೂಹವನ್ನು ಭೇದಿಸುತ್ತಾ ಒಳಗೆ ಹೋಗು. ನಾವು ನಿನ್ನ ಹಿಂದೆ ಹಿಂದೆ ಬಂದು ಶತ್ರುಗಳನ್ನು ನಾಶ ಮಾಡುತ್ತೇವೆ. ಇದನ್ನು ಕೇಳಿ ಅಭಿಮನ್ಯು ಅಭಿಮಾನದಿಂದ ಹೇಳಿದ, ಮಹಾರಾಜ, ನಾನು ಇವತ್ತೇ ಈ ಚಕ್ರವ್ಯೂಹವನ್ನು ಭೇದಿಸಿ ನಿಮ್ಮೆಲ್ಲರ ಚಿಂತೆಯನ್ನು ದೂರ ಮಾಡುತ್ತೇನೆ ಎಂದು ಹೇಳುತ್ತಾ ಅಭಿಮನ್ಯು ರಥವನ್ನು ಏರಿದ. ನಂತರ ಚಕ್ರವ್ಯೂಹದ ಬಳಿ ನಿಂತಿರುವ ದ್ರೋಣಾಚಾರ್ಯರ ಮೇಲೆ ಬಾಣಗಳಿಂದ ಪ್ರಹಾರ ಮಾಡತೊಡಗಿದ ಮತ್ತು ಯುದ್ಧ ಮಾಡುತ್ತಾ ಚಕ್ರವ್ಯೂಹವನ್ನು ಪ್ರವೇಶಿಸಿದ. ಪಾಂಡವರ ಸೈನಿಕರು ಅವನ ಹಿಂದಿನಿಂದ ಚಕ್ರವ್ಯೂಹ ಪ್ರವೇಶ ಮಾಡಿದರು. ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡಿ ಭಯಂಕರವಾದ ಯುದ್ಧ ಮಾಡಲಾರಂಭಿಸಿದ. ಅವನ ಈ ಪರಾಕ್ರಮವನ್ನು ನೋಡಿ ಕೌರವರ ಸೈನ್ಯವು ಸ್ತಬ್ಧವಾಯಿತು. ಕೌರವ ಸೈನ್ಯದ ಒಬ್ಬೊಬ್ಬರನ್ನು ಯಮಲೋಕಕ್ಕೆ ತಳ್ಳಿದ. ಕೌರವ ಸೈನ್ಯವೆಲ್ಲ ಹೆದರಿ ರಣರಂಗ ಬಿಟ್ಟು ಓಡಲಾರಂಭಿಸಿದರು. ದುರ್ಯೋಧನ ಇದನ್ನೆಲ್ಲ ನೋಡಿ ದುಃಖಿತನಾದ. ನಂತರ ಸ್ವತಃ ಅಭಿಮನ್ಯುವಿನ ಮುಂದೆ ಬಂದ. ದುರ್ಯೋಧನನ ಸಹಾಯಕ್ಕಾಗಿ ದ್ರೋಣ, ಶಕುನಿ, ಶಲ್ಯ ಮತ್ತು ಕರ್ಣ ಮುಂದೆ ಬಂದರು. ಅವರನ್ನು ನೋಡಿ ಅಭಿಮನ್ಯು ಸಿಂಹದಂತೆ ಗರ್ಜಿಸಿದ. ಇದನ್ನು ನೋಡಿ ಎಲ್ಲರೂ ನಿಂತಲ್ಲೇ ನಿಂತರು. ಅಭಿಮನ್ಯುವಿನ ಪರಾಕ್ರಮವನ್ನು ನೋಡುತ್ತಲೇ ಇವರೆಲ್ಲ ಚಕಿತರಾದರು. ಅಭಿಮನ್ಯು ಅವರಿಗೆ ತನ್ನ ಪೌರುಷ ತೋರಿಸಲು ಬತ್ತಲಿಕೆಯಿಂದ ಒಂದು ಬಾಣವನ್ನು ತೆಗೆದ. ಅದನ್ನು ಕರ್ಣನ ಮೇಲೆ ಬಿಟ್ಟ. ಆ ಬಾಣ ಕರ್ಣನ ಕವಚವನ್ನು ಚೀರಿ ಭೂಮಿಯ ಹೊಳೆಗೆ ಹೋಗಿ ಬಿತ್ತು. ನಂತರ ಅಭಿಮನ್ಯು ಬಾಣಗಳ ಸುರಿಮಲೆಯನ್ನೇ ಬಿಟ್ಟ. ಇದನ್ನು ನೋಡಿ ಪ್ರತಿಯೊಬ್ಬರು ಮಂತ್ರಮುಗ್ಧರಾಗಿ ವಿಚಾರ ಮಾಡತೊಡಗಿದರು. ಈ ಇಷ್ಟು ಚಿಕ್ಕ ಬಾಲಕ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆಯುವುದು ಯಾವಾಗ, ಬಿಡುವುದು ಯಾವಾಗ ಎಂಬುದು ತಿಳಿಯುವುದೇ ಇಲ್ಲವಲ್ಲ. ಅಭಿಮನ್ಯುವಿನ ಈ ಧೈರ್ಯ ಸಾಹಸವನ್ನು ನೋಡಿ ದ್ರೋಣಾಚಾರ್ಯರಿಗೆ ತಡೆಯಲಾಗದೆ ಅವರು ಕೃಪಾಚಾರ್ಯರ ಬಳಿ ಬಂದು ಅಭಿಮನ್ಯುವಿನ ಪ್ರಶಂಸೆ ಮಾಡತೊಡಗಿದರು. ಇದನ್ನು ದುರ್ಯೋಧನನು ಕೇಳಿದ. ಅವ ಭಯಂಕರ ಕ್ರೋಧಿತನಾದ. ನಂತರ ಹೇಳಿದ, ಮಿತ್ರರೇ, ಈ ಆಚಾರ್ಯರು ಪಾಂಡವರ ವಾತ್ಸಲ್ಯದಿಂದ ಅಭಿಮನ್ಯುವಿನ ರಕ್ಷಣೆ ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಇವರ ಮೇಲೆ ವಿಶ್ವಾಸ ಮಾಡದೆ ನಾವೆಲ್ಲರೂ ಒಟ್ಟಾಗಿ ಅಭಿಮನ್ಯುವಿನ ವಧೆ ಮಾಡುವ. ಇದನ್ನು ಕೇಳಿ ದುಶ್ಯಾಸನ ಹೇಳಿದ, ಮಹಾರಾಜ, ನೀವು ಚಿಂತಿಸಬೇಡಿ. ಈ ಬಾಲಕನ ಅತಿಯಾಯಿತು. ಇನ್ನು ನಾನೇ ಈ ಅಭಿಮನ್ಯುವಿಗೆ ಬುದ್ಧಿ ಕಲಿಸುವೆ ಎಂದು ಹೇಳುತ್ತಾ ಅಭಿಮನ್ಯುವನ್ನು ಹಿಡಿಯಲು ಧಾವಿಸಿದ. ದುಶ್ಯಾಸನ ಅವನ ಮೇಲೆ ಓಡಿ ಬರುವುದನ್ನು ನೋಡಿ ಅಭಿಮನ್ಯು ಕ್ರೋಧದಿಂದ ತನ್ನ ರಥದಿಂದ ಕೆಳಗೆ ಜಿಗಿದ. ದ್ರೌಪದಿಯ ಮಾನಭಂಗ ಮಾಡಿದವನು ನೀನೇ ಅಲ್ಲವೇ? ನಿಲ್ಲು ಪಾಪೆ, ನಿನ್ನ ಸರ್ವನಾಶ ಮಾಡುತ್ತೇನೆ ಎಂದು ಹೇಳಿ ಅವನ ಶರೀರದ ಮೇಲೆ ನಿರಂತರವಾಗಿ 25 ಬಾಣಗಳನ್ನು ಬಿಟ್ಟ. ಅದರಿಂದ ದುಶ್ಯಾಸನ ಪ್ರಜ್ಞೆ ತಪ್ಪಿ ಬಿದ್ದ. ನಂತರ ಮೆಲ್ಲನೆ ದ್ರೋಣಾಚಾರ್ಯ, ಕೃಪಾಚಾರ್ಯ, ಕರ್ಣ, ಅಶ್ವತ್ಥಾಮ, ಜಯದ್ರಥ, ಋತುಪರ್ಣರಂತಹ 6 ಮಹಾರಥಿಗಳು ಅಭಿಮನ್ಯುವನ್ನು ಮುತ್ತಿಗೆ ಹಾಕಿದರು. ಇದರಿಂದ ಅಭಿಮನ್ಯು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಅಲ್ಲದೆ ಇದರಲ್ಲಿ ಕೆಲವು ಮಹಾರಥಿಯರನ್ನು ಗಾಯಗೊಳಿಸಿದ. ಇದನ್ನು ನೋಡಿ ಹೆಚ್ಚಿನ ಕೌರವ ಸೈನ್ಯವು ರಣರಂಗ ಬಿಟ್ಟು ಓಡಲಾರಂಭಿಸಿತು. ಜಯದ್ರಥನು ಸಮಸ್ತ ಪಾಂಡವ ಸೈನ್ಯರಲ್ಲಿ ಯುದ್ಧ ಮಾಡುವುದನ್ನು ನಿಲ್ಲಿಸಿ ಅಭಿಮನ್ಯುವಿನಲ್ಲಿ ಯುದ್ಧ ಮಾಡಲಾರಂಭಿಸಿದ. ಆದರೆ ಅಭಿಮನ್ಯು ಒಬ್ಬನೇ ಎಷ್ಟು ಸಮಯ ಅಂತ ಯುದ್ಧ ಮಾಡಿಯಾನು. ಮೆಲ್ಲನೆ ಕೌರವ ಸೈನ್ಯವು ಅಭಿಮನ್ಯುವನ್ನು ಮುತ್ತಿಗೆ ಹಾಕಿದವು. ಇದೇ ಸಮಯ ಕರ್ಣನು ದ್ರೋಣಾಚಾರ್ಯರಿಗೆ ಹೇಳಿದ, ಆಚಾರ್ಯರೇ, ಈ ವೀರ ಬಾಲಕ ಕೌರವ ಸೈನಿಕರನ್ನು ಮತ್ತು ಮಹಾವೀರರನ್ನು ಕೊಲ್ಲುತ್ತಿದ್ದಾನೆ. ಇವನನ್ನು ಕೊಲ್ಲುವ ಯಾವುದಾದರೂ ಉಪಾಯ ಹೇಳಿ. ಇದನ್ನು ಕೇಳಿ ದ್ರೋಣರು ಹೇಳಿದರು, ಕೇವಲ ಒಂದೇ ಉಪಾಯವಿದೆ. ನೀವು ಅವನನ್ನು ಶಸ್ತ್ರಹೀನನಾಗಿ ಮಾಡಿ ಕೊಂದು ಹಾಕಿ. ಇಲ್ಲದಿದ್ದರೆ ಅವನನ್ನು ದೇವತೆಗಳಿಂದಲೂ ಕೊಲ್ಲಲು ಸಾಧ್ಯವಿಲ್ಲ. ಕರ್ಣ ತಕ್ಷಣ ತನ್ನ ಬಾಣದಿಂದ ಅಭಿಮನ್ಯುವಿನ ಧನುಷ್ಯವನ್ನು ಕತ್ತರಿಸಿದ. ಅವನ ರಥದ ಕುದುರೆಗಳನ್ನು ಕೊಂದು ಹಾಕಿದ. ನಂತರ ಒಮ್ಮೆಲೆ ಕೃಪಾಚಾರ್ಯರು ಬಾಲಕ ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡಿದರು. ಅಭಿಮನ್ಯು ಹರಿತವಾದ ಕತ್ತಿಯಿಂದ ಯುದ್ಧ ಮಾಡಿದ ಮತ್ತು ಶತ್ರು ಸೈನ್ಯವನ್ನು ಕೊಲ್ಲಲಾರಂಭಿಸಿದ. ದ್ರೋಣಾಚಾರ್ಯರು ಇದನ್ನು ನೋಡಿ ತನ್ನ ಬಾಣವನ್ನು ಅಭಿಮನ್ಯುವಿನ ಕತ್ತಿನ ಮೇಲೆ ಬಿಟ್ಟರು. ಆ ಬಾಣವು
ಅವನ ಕತ್ತಿಯನ್ನು 2 ತುಂಡು ಮಾಡಿತು. ಕರ್ಣ ತನ್ನ ಬಾಣದಿಂದ ಅವನ ಕೈ ಭುಜವನ್ನೇ ಗಾಯಗೊಳಿಸಿದ. ಆದರೂ ಅಭಿಮನ್ಯು ರಥದ ಚಕ್ರವನ್ನು ಎತ್ತಿಕೊಂಡು ದ್ರೋಣಾಚಾರ್ಯರ ಮೇಲೆ ಆಕ್ರಮಣ ಮಾಡತೊಡಗಿದ. ಎಲ್ಲರೂ ಕೂಡಿ ಆ ಚಕ್ರವನ್ನು ಕತ್ತರಿಸಿ ಹಾಕಿದರು. ಈ ಸಮಯ ಅಭಿಮನ್ಯುವಿನ ಶರೀರದಿಂದ ರಕ್ತ ಹರಿಯತೊಡಗಿತು. ಪೂರ್ಣ ಶರೀರವು ರಕ್ತದಿಂದ ಕೆಂಪಾದವು. ನಂತರ ಅಭಿಮನ್ಯು ಕೈಯಿಂದ ಗದೆಯನ್ನು ಎತ್ತಿಕೊಂಡ ಅಶ್ವತ್ಥಾಮನ ಮೇಲೆ ಆಕ್ರಮಣ ಮಾಡತೊಡಗಿದ. ಭಯಂಕರವಾದ ಗದಾಯುದ್ಧವು ಶುರುವಾಯಿತು. ಅಶ್ವತ್ಥಾಮನಿಗೆ ತಾನು ಇನ್ನು ಬದುಕುವುದಿಲ್ಲ ಎಂಬ ಖಾತ್ರಿಯಾಯಿತು. ಅವ ರಣರಂಗ ಬಿಟ್ಟು ಓಡಲಾರಂಭಿಸಿದ. ನಂತರ ದುಶ್ಯಾಸನನ ಮಗ ಗದೆ ಹಿಡಿದುಕೊಂಡು ಮುಂದೆ ಬಂದ. ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡಿದ. ಪಾಪ, ಅಭಿಮನ್ಯು ಮೊದಲೇ ಒಬ್ಬನೇ ಯುದ್ಧ ಮಾಡಿ ಸೋತಿದ್ದ. ಅವನಿಗೆ ಸರಿಯಾಗಿ ಗದೆಯನ್ನು ಪ್ರಯೋಗಿಸಲು ಆಗುತ್ತಿರಲಿಲ್ಲ. ಆದರೂ ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ದುಶ್ಯಾಸನನ ಮಗನೊಂದಿಗೆ ಗದಾಯುದ್ಧವನ್ನು ಮಾಡಿದ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಪ್ರಹಾರ ಮಾಡುತ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟರು. ಆದರೆ ದುಶ್ಯಾಸನನ ಮಗನಿಗೆ ಮೊದಲು ಪ್ರಜ್ಞೆ ಬಂತು. ಅಭಿಮನ್ಯುವಿನ ಪ್ರಜ್ಞೆ ಬಂದು 7 ದುಶ್ಯಾಸನನ ಮಗ ಅವನ ತಲೆಯ ಮೇಲೆ ಜೋರಾಗಿ ಪ್ರಹಾರ ಮಾಡಿದ. ಸ್ವಲ್ಪ ಸಮಯದ ಮುಂಚೆ ಮಿಂಚಿನಂತೆ ಹೋರಾಡುತ್ತಿದ್ದ ವೀರ ಬಾಲಕ ಅಭಿಮನ್ಯು ಪ್ರಾಣ ತ್ಯಜಿಸಿ ಶಾಂತವಾಗಿ ಮಲಗಿದ್ದ. ಇದನ್ನು ನೋಡಿ ಆಕಾಶದಲ್ಲಿ ದೇವದೇವತೆಗಳೂ ವಿಚಲಿತರಾದರು. ಅವರು ಯೋಚನೆ ಮಾಡಿದರು, ದ್ರೋಣಾಚಾರ್ಯ ಮತ್ತು 6 ಮಹಾರಥಿಯರು ಕೂಡಿ ಒಬ್ಬ ಬಾಲಕನನ್ನು ಕೊಂದರಲ್ಲ, ಇದು ಬಹುದೊಡ್ಡ ಅಧರ್ಮದ ಕೆಲಸ. ಅಭಿಮನ್ಯುವಿನ ಮೃತ್ಯುವಿನಿಂದ ಪಾಂಡವರಿಗೆ ಸಹಿಸಲಾರದ ದುಃಖವಾಯಿತು. ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. 2 ಸೈನ್ಯವು ತಮ್ಮ ತಮ್ಮ ಶಿಬಿರಗಳಿಗೆ ಹಿಂತಿರುಗಿದವು. ಯುದ್ಧ ವಿರಾಮವಾಯಿತು. ಅಭಿಮನ್ಯುವಿನ ಮೃತ್ಯುವಿನಿಂದ ಪಾಂಡವರ ಶಿಬಿರವು ಶೋಕದಿಂದ ತುಂಬಿಕೊಂಡಿತು. ಸ್ವಲ್ಪ ವೇಳೆಯ ನಂತರ ಅರ್ಜುನ ಬಂದರೆ ಅವನಿಗೆ ನಾವು ಈ ದುಃಖದ ಸಂಗತಿಯನ್ನು ಹೇಗೆ ಹೇಳಲಿ ಎಂದು ಎಲ್ಲರೂ ಚಿಂತಿಸತೊಡಗಿದರು. ಅದೇ ಸಮಯ ಯುದ್ಧರಂಗದಿಂದ ಅರ್ಜುನ ಹಿಂದೆ ಬಂದ. ಅವ ಬರುವಾಗ ಶಿಬಿರದಲ್ಲಿ ಎಲ್ಲರ ಮುಖವು ಬಾಡಿಕೊಂಡಿತ್ತು. ಅವ ಕೇಳಿದ, ಇವತ್ತು ಇಷ್ಟು ದುಃಖದ ವಾತಾವರಣ ಯಾಕೆ? ನನ್ನ ಅಭಿಮನ್ಯು ಎಲ್ಲಿದ್ದಾನೆ? ನನಗೆ ಅವನನ್ನು ತೋರಿಸಿ, ಇಲ್ಲದಿದ್ದರೆ ನಾನು ನನ್ನ ಪ್ರಾಣ ತ್ಯಜಿಸುವೆ. ಯಾರಿಗೂ ಅರ್ಜುನನಿಗೆ ಉತ್ತರ ಕೊಡುವ ಧೈರ್ಯ ಬರಲಿಲ್ಲ. ನಂತರ ಧೈರ್ಯ ಮಾಡಿ ಧರ್ಮರಾಯ ತಗ್ಗಿದ ಸ್ವರದಲ್ಲಿ ನಡೆದ ಎಲ್ಲಾ ಕಥೆಯನ್ನು ಅರ್ಜುನನಿಗೆ ಹೇಳಿದ. ಇದನ್ನು ಕೇಳಿ ಅರ್ಜುನನಿಗೆ ಬಹಳ ದುಃಖವಾಯಿತು. ತನ್ನ ಮಗನ ಹತ್ಯೆ ಮಾಡಿದ ಆ ಪಾಪಿ ಜಯದ್ರಥನ ಮೇಲೆ ಕೋಪದಿಂದ ಗರ್ಜಿಸಿದ. ಹೇಳಿದ, ವೀರರೇ, ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾಳೆ ಸೂರ್ಯಾಸ್ತವಾಗುವ ಮೊದಲು ನಾನು ಜಯದ್ರಥನನ್ನು ವಧಿಸದಿದ್ದರೆ ನನಗೆ ಬ್ರಹ್ಮ ಹತ್ಯೆಯ ಪಾಪ ತಗಲಲಿ, ನನ್ನ ಜೀವನ ನರಕವಾಗಲಿ. ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾಳೆ ಸೂರ್ಯಾಸ್ತ ಆಗುವ ಮೊದಲೇ ಆ ಜಯದ್ರಥನನ್ನು ವಧಿಸುತ್ತೇನೆ, ಇಲ್ಲದಿದ್ದರೆ ಅಗ್ನಿಗೆ ತನ್ನನ್ನು ಸಮರ್ಪಿಸುತ್ತೇನೆ. ಕರ್ಣ ಕುಂತಿಯ ಹಿರಿಯ ಮಗನಾಗಿದ್ದ. ಕುಂತಿ ಸೂರ್ಯ ಮಂತ್ರದ ಜಪ ಮಾಡಿ ಕರ್ಣನನ್ನು ಮಗನನ್ನಾಗಿ ಪಡೆದಿದ್ದಳು. ಆದ್ದರಿಂದಲೇ ಕರ್ಣ ಸೂರ್ಯಪುತ್ರನಾಗಿದ್ದ. ಅರ್ಜುನನು ಕುಂತಿಯದ್ದೇ ಪುತ್ರ, ಆದರೆ ಇಂದ್ರನ ವರದಾನದಿಂದ ಹುಟ್ಟಿದವನು. ಆದ್ದರಿಂದ ಅವನು ಇಂದ್ರನ ಪುತ್ರ. ಇಂದ್ರ ಮತ್ತು ಸೂರ್ಯ ಇಬ್ಬರಿಗೂ ಅನಿಸಿತ್ತು ಯುದ್ಧದಲ್ಲಿ ಅವರ ಮಗನೇ ವಿಜಯಿಯಾಗಬೇಕೆಂದು. ಒಂದು ರಾತ್ರಿ ಕರ್ಣ ನಿದ್ರಾವಸ್ಥೆಯಲ್ಲಿದ್ದ. ಅವನೊಂದು ಕನಸು ಕಂಡ. ಅದರಲ್ಲಿ ಸೂರ್ಯ ಬಂದು ಹೇಳಿದ, ನಾಳೆ ನಿನ್ನ ಬಳಿ ಒಬ್ಬ ಬ್ರಾಹ್ಮಣ ಬರುವ. ಆದರವ ಬ್ರಾಹ್ಮಣನಲ್ಲ, ಬ್ರಾಹ್ಮಣನ ರೂಪದಲ್ಲಿರುವ ಇಂದ್ರ. ನಿನ್ನ ಜನ್ಮದಿಂದಲೂ ನಿನ್ನ ಬಳಿಯಲ್ಲಿರುವ ಕವಚಕುಂಡಲವನ್ನು ಅವನು ಕೇಳುತ್ತಾನೆ. ಆದರೆ ನೀನದನ್ನು ಅವನಿಗೆ ಕೊಡಬೇಡ. ಆದರೆ ಕರ್ಣನಿಂದ, ಕೇಳುವವರಿಗೆ ಹೇಗೆ ಕೊಡದಿರಲಿ ನಾನು? ಅದಕ್ಕೆ ಸೂರ್ಯನಿಂದ, ಕವಚಕುಂಡಲ ಕೊಟ್ಟರೆ ನಿನ್ನ ತೇಜಸ್ಸು ಕಡಿಮೆಯಾಗುತ್ತದೆ, ಶಕ್ತಿ ನಾಶವಾಗುತ್ತೆ. ಆಮೇಲೆ ನೀನು ಶತ್ರುವನ್ನು ಹೇಗೆ ಸೋಲಿಸುವೆ? ಕರ್ಣನಿಂದ, ನಾನು ಪರಶುರಾಮರಿಂದ ಅನೇಕ ವಿದ್ಯೆ ಕಲಿತಿದ್ದೇನೆ, ಅದರ ಉಪಯೋಗ ಮಾಡುವೆ.
ನನ್ನಲ್ಲಿ ದಾನ ಕೇಳುವವರಿಗೆ ಇಲ್ಲವೆಂದು ಹೇಳಲಾರೆ. ಸೂರ್ಯನಿಂದ, ಬಾಲಕ, ನನಗೆ ನಿನ್ನ ಮೇಲೆ ಪ್ರೇಮವಿರುವುದರಿಂದಲೇ ನಾನು ನಿನ್ನನ್ನು ಜಾಗೃತಗೊಳಿಸಲು ಬಂದೆ. ಇನ್ನೊಮ್ಮೆ ಯೋಚಿಸು, ಕವಚ ಕುಂಡಲ ಕೊಟ್ಟರೆ ನೀನು ಸಂಕಟಕ್ಕೀಡಾಗುವೆ. ಕರ್ಣನಿಂದ, ನಿಮ್ಮ ಉಪದೇಶಕ್ಕಾಗಿ ಧನ್ಯವಾದ. ಆದರೆ ತನ್ನ ಬಳಿ ಇದ್ದ ವಸ್ತುವನ್ನು ದಾನ ಕೇಳುವವರಿಗೆ ಕೊಡದಿರುವುದು ನನ್ನಿಂದಾಗದು. ಸೂರ್ಯನಿಗೆ ನಿರುತ್ತರನಾಗಬೇಕಾಯಿತು. ನಿನ್ನಿಚ್ಛೆಯಂತೆ ಮಾಡು ಅನ್ನುತ್ತಾ ಸೂರ್ಯ ಹೊರಟು ಹೋದ. ಕರ್ಣನ ನಿದ್ರೆ ಹಾರಿ ಹೋಯಿತು. ಕನಸು ಕೊನೆಯಾಯಿತು. ಕೌರವ ಪಾಂಡವರ ಯುದ್ಧದಲ್ಲಿ ಕರ್ಣ ಅರ್ಜುನನನ್ನು ಸೋಲಿಸುತ್ತಾನೆ ಎಂಬ ಭಯವಿತ್ತು ಇಂದ್ರನಿಗೆ. ಹಾಗಾಗಿ ಅವನಿಗೊಂದು ಉಪಾಯ ಹೊಳೆಯಿತು. ಇಂದ್ರನಿಗೆ ಕರ್ಣನ ಉದಾರ ಸ್ವಭಾವದ ಅರಿವಿತ್ತು. ಬ್ರಾಹ್ಮಣ ವೇಷಧಾರಿಯಾಗಿ ಇಂದ್ರ ಕರ್ಣನಲ್ಲಿಗೆ ಬಂದೇ ಬಿಟ್ಟ. ದ್ವಾರದಲ್ಲಿ ನಿಂತು, ಕರ್ಣ, ನನಗೆ ಭಿಕ್ಷೆಯ ಅವಶ್ಯಕತೆ ಇದೆ ಎಂದ. ಹೊರಗೆ ಬಂದ ಕರ್ಣ, ಎಂತಹ ಭಿಕ್ಷೆ ಬೇಕು ಮಹಾರಾಜ ಎಂದು ಕೇಳಿದ. ನಿಮಗೆ ಪುತ್ರನ ಯಶಸ್ಸಿಗೆ 100 ಸ್ವರ್ಣ ಮುದ್ರೆ ಕೊಡಲೆ, ಅಥವಾ ಪುತ್ರಿಯ ವಿವಾಹಕ್ಕೆ 1000 ಸ್ವರ್ಣ ಮುದ್ರೆ ಕೊಡಲೆ, ಅಥವಾ ಗೋವುಗಳನ್ನು ಕೊಡಲೆ? ಕರ್ಣನ ಪ್ರಶ್ನೆ ಕೇಳಿದ ಕಪಟವಾದಿ ಇಂದ್ರನಿಂದ, ನನಗೆ ಬೇರ್ಯಾವ ಭಿಕ್ಷೆಯೂ ಬೇಡ. ನಿನ್ನ ಜನ್ಮದಿಂದಲೂ ನಿನ್ನ ಬಳಿ ಇರುವ ಕವಚ ಕುಂಡಲ ಇದೆಯಲ್ಲ, ಅದನ್ನೇ ನನಗೆ ಕೊಡು. ಕರ್ಣನಿಗೆ ಕನಸಿನ ಮಾತು ನೆನಪಾಯಿತು. ಸೂರ್ಯ ದೇವನಂದಂತೆಯೇ ಒಬ್ಬ ಬ್ರಾಹ್ಮಣ ಅವನ ಬಾಗಿಲಿಗೆ ಬಂದಿದ್ದ ಮತ್ತು ಕವಚ ಕುಂಡಲವನ್ನು ಕೇಳುತ್ತಿದ್ದ. ಈ ಬ್ರಾಹ್ಮಣ ಅಂದರೆ ಸ್ವಯಂ ಇಂದ್ರದೇವ. ಕರ್ಣನು ಬ್ರಾಹ್ಮಣ ವೇಷದಲ್ಲಿದ್ದ ಇಂದ್ರನಿಗೆ ಕೈಜೋಡಿಸಿ ಅಂದ, ನನ್ನ ಕವಚ ಕುಂಡಲದಿಂದ ನಿಮಗೇನು ಲಾಭ? ಬೇಕಿದ್ದರೆ ಇಡೀ ಪೃಥ್ವಿಯನ್ನೇ ಜಯಿಸಿ ನಾನು ನಿಮಗೆ ಅರ್ಪಿಸುತ್ತೇನೆ. ಸರಿಯೇ? ಇಂದ್ರನಂದ, ಬೇಡ ಬೇಡ, ನನಗೆ ಪೃಥ್ವಿಯ ಅವಶ್ಯಕತೆಯೇ ಇಲ್ಲ. ನನಗೆ ಕೇವಲ ನಿನ್ನ ಕವಚ ಕುಂಡಲ ಬೇಕು. ಕೊಡುತ್ತೀಯಾ? ಅಂತ ದಾನಶೂರನೇನು ನೀನು? ಕರ್ಣ ಒಮ್ಮೆ ಇಂದ್ರದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಮತ್ತಂದ, ನೀವು ಇಂದ್ರದೇವ, ನೀವು ನನ್ನಲ್ಲಿ ನನ್ನ ಕರ್ಣ ಕುಂಡಲವನ್ನು ಯಾಚಿಸಿದಿರಿ. ನಾನು ಧನ್ಯನಾದೆ, ತೆಗೆದುಕೊಳ್ಳಿ. ಅನ್ನುತ್ತಾ ಕ್ಷಣ ಮಾತ್ರವೂ ವಿಚಾರ ಮಾಡದೆ ತನ್ನ ಅಂಗದಲ್ಲಿದ್ದ ಕವಚ ಕುಂಡಲವನ್ನು ಎಳೆದು ತೆಗೆದ. ಕರ್ಣನ ಶರೀರದ ಒಂದು ಭಾಗವಾಗಿತ್ತದು. ಅವನ್ನು ತೆಗೆಯುವಾಗ ಅವನ ಶರೀರದಿಂದ ರಕ್ತದ ಪ್ರವಾಹವೇ ಹರಿಯಲಾರಂಭಿಸಿತು. ಆದರೆ ಕರ್ಣ ಇದಕ್ಕಾಗಿ ಸ್ವಲ್ಪವೂ ಚಿಂತಿಸಲಿಲ್ಲ. ಬಾಗಿಲಿಗೆ ಬಂದ ಬ್ರಾಹ್ಮಣನಿಗೆ ಕವಚ ಕುಂಡಲವನ್ನು ಕರ್ಣ ನಗುನಗುತ್ತ ಕೊಟ್ಟ. ಇಂದ್ರನಿಗೂ ಆಶ್ಚರ್ಯವಾಯಿತು. ಅವನೆಂದ, ಸೂರ್ಯ ಕನಸಿನಲ್ಲಿ ಬಂದು ಎಲ್ಲವನ್ನೂ ತಿಳಿಸಿದ್ದ. ಆದರೂ ಕವಚ ಕುಂಡಲ ಕೊಡಲು ನೀನು ಸ್ವಲ್ಪವೂ ಹಿಂಜರಿಯಲಿಲ್ಲ. ಧನ್ಯ ನೀನು. ದಾನಶೂರ ಕರ್ಣನೆಂಬ ನಿನ್ನ ಹೆಸರು 3 ಲೋಕಗಳಲ್ಲಿ ಪ್ರಸಿದ್ಧಿಯಾಗಲಿ. ಕವಚ ಕುಂಡಲ ತೆಗೆಯುವಾಗ ನಿನ್ನ ಶರೀರದಲ್ಲಾದ ಗಾಯ, ಆ ಗಾಯ ನಿನ್ನ ಶರೀರದಿಂದ ಮಾಯವಾಗಲಿ. ನಾನು ನಿನಗೆ ವಾಸವಿ ಹೆಸರಿನ ಶಕ್ತಿ ಪ್ರದಾನ ಮಾಡುವೆ. ಅದನ್ನು ನೀನು ಯುದ್ಧದಲ್ಲಿ ಯಾವುದೇ ಯೋಧನ ಮೇಲೆ ಪ್ರಯೋಗಿಸಬಹುದು. ನಿನಗೆ ಇನ್ನೇನು ಬೇಕೋ ಅದನ್ನು ಕೇಳು, ಕೊಡುವೆ ನಾನು. ಕರ್ಣನಿಂದ, ನನ್ನಲ್ಲಿ ಯಾಚಿಸುವವರೊಡನೆ ನಾನೇನನ್ನು ಕೇಳಲಿ? ನನಗೇನೂ ಬೇಡ. ನೀನು ಸುಖಿಯಾಗಿ ಹೋಗಬಹುದು. ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದ ಇಂದ್ರ ಬಂದ ಹಾಗೆ ಹಿಂದೆ ಹೋದ. ಕರ್ಣ ತನ್ನ ಧರ್ಮದ ಪಾಲನೆ ಮಾಡಿದ. ಇಂದ್ರ ತನ್ನ ಜಾಲವನ್ನು ಚೆನ್ನಾಗಿ ಹರಡಿದ್ದ.
ಯುದ್ಧದ 17ನೇ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ, ಪಾರ್ಥ, ಕರ್ಣನೇ ಈ ಸರ್ವ ಅನರ್ಥಕ್ಕೆ ಮೂಲ ಕಾರಣ. ಕರ್ಣನ ವಧೆ ನಿನ್ನಿಂದಲ್ಲದೆ ಮತ್ತೆ ಯಾರಿಂದಲೂ ಅಸಾಧ್ಯ. ಹೀಗೆ ಹೇಳಿ ಶ್ರೀಕೃಷ್ಣನು ಅರ್ಜುನನ ರಥವನ್ನು ಕರ್ಣನ ಕಡೆಗೆ ತಿರುಗಿಸಿದ. ಕರ್ಣ ಮತ್ತು ಅರ್ಜುನ ಎದುರೆದುರಾದರು. ನಂತರ ಒಬ್ಬರ ಮೇಲೆ ಒಬ್ಬರು ಪ್ರಚಂಡವಾಗಿ ಬಾಣಗಳಿಂದ ಪ್ರಹಾರ ಮಾಡತೊಡಗಿದರು. ಕೌರವನು ಕರ್ಣನಿಗೆ ಅರ್ಜುನನ ವಧೆ ಮಾಡಲು ಹೇಳುತ್ತಿದ್ದ. ಇದನ್ನು ಕೇಳಿದ ಭೀಮನು ಕೋಪದಿಂದ ಹೇಳಿದ, ಅರ್ಜುನ, ನೋಡುವುದೇನು? ಸಮಯ ವ್ಯರ್ಥ ಮಾಡಬೇಡ. ಆ ಪಾಪಿ ಕರ್ಣನನ್ನು ವಧಿಸು. ಅರ್ಜುನ ಹೇಳಿದ, ಕೃಷ್ಣ, ನಾನು ವಿಶ್ವ ಕಲ್ಯಾಣಕ್ಕಾಗಿ ಹಾಗೂ ಕರ್ಣನನ್ನು ವಧಿಸಲು ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತೇನೆ. ನೀವು ನನಗೆ ಅನುಮತಿ ಕೊಡಿ. ಶ್ರೀಕೃಷ್ಣ ಹೇಳಿದ, ಮತ್ತೆ ಯಾಕೆ ತಡ ಮಾಡುತ್ತಿರುವೆಯಾ? ನನ್ನ ಆಶೀರ್ವಾದ ಸದಾ ನಿನಗೆ ಇದೆ. ನೀನು ಶೀಘ್ರವೇ ಅವನನ್ನು ಕೊಲ್ಲು. ಮತ್ತೇನು? ಕೃಷ್ಣನ ಆಜ್ಞೆ ಸಿಕ್ಕಿದ ಕೂಡಲೇ ಅರ್ಜುನ ಬ್ರಹ್ಮಾಸ್ತ್ರ ಸಿದ್ಧ ಮಾಡಿದ. ಪುನಃ ಅವರಿಬ್ಬರ ನಡುವೆ ಘನಘೋರವಾದ ಯುದ್ಧ ಆರಂಭವಾಯಿತು. ಕರ್ಣ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಅರ್ಜುನ ಇಂದ್ರಾಸ್ತ್ರ ಬಿಟ್ಟು ಕರ್ಣನ ಶಕ್ತಿಯನ್ನು ಎದುರಿಸುತ್ತಿದ್ದ. ನಂತರ ಅರ್ಜುನ ಕರ್ಣನ ಮೇಲೆ ಬಾಣಗಳ ಸುರಿಮಲೆಯನ್ನೇ ಬಿಟ್ಟು ಕರ್ಣನ ಶರೀರವನ್ನು ಗಾಯಗೊಳಿಸಿದ. ಕರ್ಣಗೆ ತನ್ನ ಭವಿಷ್ಯ ಅಂಧಕಾರದಲ್ಲಿ ಇದೆ ಎಂಬುದು ತಿಳಿಯಿತು. ಅವನ ಬಿಲ್ಲಿನ ದಾರವು ಸಡಿಲವಾಯಿತು. ಅರ್ಜುನನ ತೀವ್ರವಾದ ಬಾಣಗಳ ಪ್ರಹಾರದಿಂದ ಕರ್ಣನು ಪ್ರಜ್ಞೆ ತಪ್ಪಿ ಬಿದ್ದ. ಅರ್ಜುನ ತನ್ನ ಬಿಲ್ಲನ್ನು ಕೆಳಗಿಟ್ಟ. ಇದನ್ನು ನೋಡಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ, ಪಾರ್ಥ, ಶತ್ರುವಿನ ಮೇಲೆ ಎಂದೂ ದಯ ತೋರಬೇಡ. ಹಾಗೆ ಮಾಡಿದರೆ ನಿನ್ನದೇ ದುರ್ದಶೆ ಆಗಬಹುದು. ಅವನಿಗೆ ಪ್ರಜ್ಞೆ ಬರುವ ಮೊದಲೇ ಅವನನ್ನು ಕೊಲ್ಲು. ಅಷ್ಟರಲ್ಲಿ ಕರ್ಣನಿಗೆ ಪ್ರಜ್ಞೆ ಬಂತು. ಪರಶುರಾಮರು ಕಳಿಸಿಕೊಟ್ಟಿರುವ ಶಸ್ತ್ರ ಮಂತ್ರವನ್ನು ಯೋಚಿಸತೊಡಗಿದ. ಆದರೆ ಅರ್ಜುನನಿಗೆ ಆ ಮಂತ್ರದ ನೆನಪಾಗಲಿಲ್ಲ. ಅಷ್ಟರಲ್ಲಿ ಭೂಮಿ ಹಲ್ಲಾಡಿತು. ಕರ್ಣನ ರಥದ ಚಕ್ರವು ಒಂದು ಹೊಂಡದೊಳಗೆ ಹೋಗಿ ಸಿಕ್ಕಿಕೊಂಡಿತು. ಕರ್ಣ ರಥದಿಂದ ಜಿಗಿದ ಮತ್ತು ರಥದ ಚಕ್ರವನ್ನು ಎತ್ತಲಾರಂಭಿಸಿದ. ಆದರೆ ಅರ್ಜುನ ಅವನ ಮೇಲೆ ಬಿಲ್ಲು ಪ್ರಯೋಗಿಸುವುದನ್ನು ನಿಲ್ಲಿಸಲಿಲ್ಲ. ಅದನ್ನು ಕಂಡು ಕರ್ಣ ಅರ್ಜುನನಿಗೆ ಹೇಳಿದ, ಅರ್ಜುನ, ನನ್ನ ರಥದ ಚಕ್ರ ಭೂಮಿಯ ಒಳಗೆ ಸಿಕ್ಕಿಕೊಂಡಿದೆ. ನನಗೆ ಅದನ್ನು ತೆಗೆಯುವ ತನಕ ಸಮಯ ಕೊಡು. ಬಾಣಗಳ ಪ್ರಯೋಗ ಮಾಡಬೇಡ. ಧರ್ಮವನ್ನು ಮರೆಯಬೇಡ. ಇದನ್ನು ಕೇಳಿದ ಕೃಷ್ಣನು ಹೇಳಿದ, ಹೇ ರಾಘವಸುತ, ಇವತ್ತು ನೀನು ಧರ್ಮದ ಬಗ್ಗೆ ಮಾತನಾಡುತ್ತೀಯ. ಒಂದು ಮಾತು ಸತ್ಯ, ನಿನ್ನಂಥ ನೀಚರು ಸಂಕಟದಲ್ಲಿ ಸಿಲುಕಿದಾಗ ಮಾತ್ರ ಧರ್ಮದ ನೆನಪಾಗುವುದು. ಆಗ ಅವರಿಗೆ ತನ್ನ ಕುತರ್ಥದ ನೆನಪಾಗುವುದಿಲ್ಲ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಮಾಡಿದಾಗ ನಿನಗೆ ಧರ್ಮ ನೆನಪಾಗಲಿಲ್ಲವೇ? ಆಗ ನಿನ್ನ ಧರ್ಮ ಎಲ್ಲಿತ್ತು? ಪಾಂಡವರನ್ನು ಜೀವಂತ ಬೆಂಕಿ ಹಚ್ಚಿ ಕೊಲ್ಲುವ ಉಪಾಯ ಮಾಡುವಾಗ ನಿನ್ನ ಧರ್ಮ ಎಲ್ಲಿ ಅಡಗಿತ್ತು? ಹೇಳು ರಾಘವಸುತ, ಹೇಳು. ನಿನ್ನಂತ ನೀಚನ ಮೇಲೆ ಕರುಣೆ ತೋರಿಸಿದರೆ ಬಹುದೊಡ್ಡ ಅನರ್ಥವಾದೀತು. ನೀನು ಎಷ್ಟೇ ಧರ್ಮದ ಬಗ್ಗೆ ಮಾತಾಡು, ಆದರೆ ನಿನ್ನ ಪ್ರಾಣದ ರಕ್ಷಣೆ ಇನ್ನೂ ಆಗಲಿಕ್ಕಿಲ್ಲ. ನೀನು ಅರ್ಜುನನಿಗೆ ಧರ್ಮ ಕಳಿಸುತ್ತೀಯ. ಅವನಿಗೆ ಧರ್ಮ ಏನು ಎಂಬುದು ಚೆನ್ನಾಗಿ ತಿಳಿದಿದೆ. ಈ ಕ್ಷಣದಲ್ಲಿ ನಿನ್ನನ್ನು ಕೊಲ್ಲುವುದೇ ಅರ್ಜುನನ ಧರ್ಮವಾಗಿದೆ. ನಂತರ ಶ್ರೀರಾಮ ಅರ್ಜುನನಲ್ಲಿ ಹೇಳಿದ, ಏ ಅರ್ಜುನ, ಆ ಕರ್ಣ ರಥ ಏರುವ ಮುನ್ನವೇ ಅವನನ್ನು ವಧಿಸು. ಇದನ್ನು ಕೇಳುತ್ತಲೇ ಅರ್ಜುನ ಕರ್ಣನ ರಥದ ಧ್ವಜವನ್ನು ಕತ್ತರಿಸಿದ. ಕರ್ಣನ ಧ್ವಜವು ಬೀಳುವುದನ್ನು ನೋಡಿ ಕೌರವ ಸೇನೆಯು ಭಯಭೀತರಾದರು. ನಂತರ ಅರ್ಜುನ ತನ್ನ ಗಾಂಡೀವವನ್ನು ಎತ್ತಿ ಒಂದು ತೇಜಸ್ವಿ ಬಾಣವನ್ನು ಮಂತ್ರಿಸಿ ಕರ್ಣನ ಶರೀರದ ಮೇಲೆ ಬಿಟ್ಟ. ಅದು ಬಹು ತೀವ್ರ ಗತಿಯಿಂದ ಬಂದು ಕರ್ಣನ ಶಿರವನ್ನು ಛೇದಿಸಿತು. ಕರ್ಣನ ಶರೀರವು ಭೂಮಿಯ ಮೇಲೆ ಬಿತ್ತು. ಅವನ ಶರೀರದಿಂದ ಒಂದು ದಿವ್ಯವಾದ ಜ್ಯೋತಿಯು ಹೊರಬಂತು. ನಂತರ ಅದು ಸೂರ್ಯಮಂಡಲವನ್ನು ಮುಟ್ಟಿತು. ಕುರುಕ್ಷೇತ್ರದಲ್ಲಿ ಕೌರವ ಮತ್ತು ಪಾಂಡವರ ಸೈನ್ಯವು ಸೇರಿದೆ. ಕೌರವರ 18 ಅಶ್ವಿನಿ ಸೈನ್ಯ ಮತ್ತು ಪಾಂಡವರ 7 ಅಶ್ವಿನಿ ಸೈನ್ಯ. ಕೌರವರ ಸೇನಾಪತಿ ಭೀಷ್ಮವಾದರೆ ಪಾಂಡವರ ಸೇನಾಪತಿ ಧರ್ಮರಾಜ. ಕೌರವರಲ್ಲಿ ದುರ್ಯೋಧನ, ದುಶ್ಯಾಸನ, ಕರ್ಣ, ದ್ರೋಣ, ಜಯದೇವನಂತ ಅನೇಕ ವೀರರು. ಆದರೆ ಪಾಂಡವರಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಕೌರವರ ಪಾಂಡವರ ಮಧ್ಯೆ ಘನಘೋರವಾದ ಯುದ್ಧವೂ ನಡೆಯಿತು. ಈ ಯುದ್ಧ 18 ದಿನದವರೆಗೆ ನಡೆಯಿತು. ಕೌರವರ ಕಡೆಯಿಂದ ಅನೇಕ ವೀರರು ಕೊಲ್ಲಲ್ಪಟ್ಟರು. ಪಾಂಡವರಲ್ಲಿ ಅಭಿಮನ್ಯು ವೀರಮರಣ ಪಡೆದ. ಸೇನಾಪತಿ ಭೀಷ್ಮರು ಶರಶೆಯಲ್ಲಿ ಮಲಗಿದರು. ಜಯದ್ರಥ ಮತ್ತು ಕರ್ಣರು ಸತ್ತರು. ಕೌರವರ ಸಂಪೂರ್ಣ ಸೈನ್ಯವು ವಿನಾಶವಾಯಿತು.
ಒಬ್ಬ ದುರ್ಯೋಧನ ಮಾತ್ರ ಉಳಿದಿದ್ದ. ಅವ ಪಾಂಡವರಿಗೆ ಹೆದರಿ ಸರೋವರದಲ್ಲಿ ಮುಳುಗಿ ಅಡಗಿ ಕೂತ್ಕೊಂಡ. ಪಾಂಡವರು ದುರ್ಯೋಧನನ್ನು ಹುಡುಕುತ್ತಾ ಸರೋವರದ ಬಳಿ ಬಂದರು. ಧರ್ಮರಾಯ ದುರ್ಯೋಧನನ್ನು ಸರೋವರದಿಂದ ಮೇಲೆ ಬರಲು ಹೇಳಿದ. ಅವ ಹೇಳಿದ, ಯುದ್ಧದಲ್ಲಿ ಸೋತು ಈಗ ಕಳ್ಳನಂತೆ ನೀರಿನ ಒಳಗೆ ಅಡಗಿ ಕುಳಿತಿದ್ದೀಯ. ದುರ್ಯೋಧನ, ಈಗ ನಿನ್ನ ಅಹಂಕಾರ ಎಲ್ಲಿ ಹೋಯಿತು? ಇದನ್ನು ಕೇಳಿ ದುರ್ಯೋಧನಿಗೆ ಕೋಪ ಬಂತು. ಅವ ನೀರಿಂದ ಹೊರಗೆ ಬಂದ ಮತ್ತು ಕೈಯಿಂದ ಗದೆ ಎತ್ತಿ ಯುದ್ಧ ಮಾಡಲು ಬನ್ನಿ ಎಂದು ಹೇಳಿ ಗದೆಯನ್ನು ತಿರುಗಿಸತೊಡಗಿದ. ಮತ್ತೆ ಜೋರಾಗಿ ಬೊಬ್ಬೆ ಹಾಕಿ ಹೇಳಿದ, ನಾನು ಯಾರ ಜೊತೆ ಕೂಡ ಯುದ್ಧ ಮಾಡಲು ತಯಾರಿದ್ದೇನೆ. ಇದನ್ನು ಕೇಳಿ ಭೀಮ ಮುಂದೆ ಬಂದ ಮತ್ತು ಹೇಳಿದ, ನಾನು ಈ ಪಾಪಿಯನ್ನು ಕೊಂದು ಹಾಕುವೆ. ಅವನ ಜಂಗವನ್ನು ಹುಡಿ ಮಾಡುವ ಪ್ರತಿಜ್ಞೆ ನಾನು ಮಾಡಿದ್ದೇನೆ. ನಾನು ಈ ಪ್ರತಿಜ್ಞೆಯನ್ನು ಇವತ್ತು ಪೂರ್ಣ ಮಾಡುತ್ತೇನೆ. ಮತ್ತು ಭೀಮ ಮತ್ತು ದುರ್ಯೋಧನನ ಮಧ್ಯೆ ಭಯಂಕರ ಯುದ್ಧವಾಗುತ್ತದೆ. ಅವರು ಒಬ್ಬರ ಮೇಲೆ ಒಬ್ಬರು ಗದೆಯಿಂದ ಪ್ರಹಾರ ಮಾಡುತ್ತಾರೆ. ಭೀಮನ ಹೊಡೆತದಿಂದ ಬಿದ್ದ ದುರ್ಯೋಧನ ಹಾರಿ ಎದ್ದು ನಿಲ್ಲುವನು. ಅವ ಭೀಮನ ಮೇಲೆ ಗದೆಯಿಂದ ಹಾರಿ ಪ್ರಹಾರ ಮಾಡುತ್ತಾನೆ. ಅದೇ ಸಮಯ ಭೀಮ ದುರ್ಯೋಧನನ ಎಡಗಾಲಿನ ಜಂಗೆಯ ಮೇಲೆ ಗದೆಯಿಂದ ಹೊಡೆಯುತ್ತಾನೆ. ದುರ್ಯೋಧನನ ಜಂಗೆ ಹುಡಿಯಾಗುತ್ತದೆ. ನಂತರ ಅವ ಭೂಮಿಯ ಮೇಲೆ ಬೀಳುತ್ತಾನೆ. ಭೀಮನ ತನ್ನ ಪ್ರತಿಜ್ಞೆ ಪೂರ್ಣ ಮಾಡುತ್ತಾನೆ. ಭೀಮನು ಪ್ರಚಂಡವಾಗಿ ಗರ್ಜಿಸುತ್ತಾ ಹೇಳುತ್ತಾನೆ, ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ತನ್ನ ತೊಡೆಯ ಮೇಲೆ ಕೂರಲು ಹೇಳುತ್ತೀಯ ಪಾಪಿ. ನಾನು ಆ ಸೇಡನ್ನು ಇಂದು ತೀರಿಸಿದೆ. ದುರ್ಯೋಧನ ಮೃತ್ಯುವಿನಿಂದ ಪಾಂಡವರಿಗೆ ವಿಜಯ ಅನಿಸಿತು. ಪಾಂಡವರೆಲ್ಲರೂ ತಮ್ಮ ರಾಜ್ಯ ಹಸ್ತಿನಾಪುರಕ್ಕೆ ಹೋದರು. ಅವರಿಗೆ ಹಸ್ತಿನಾಪುರದ ರಾಜ್ಯ ಪುನಃ ಸಿಕ್ಕಿತು ಮತ್ತು ಅವರು ಅಲ್ಲಿ ಸುಖವಾಗಿ ರಾಜ್ಯಭಾರ ಮಾಡುತ್ತಾ ದಿನ ಕಳೆದರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. महाभारत 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 महाभारत.